ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ವಿಷಯ ಅನುಚ್ಛೇದ 19 ಸಂವಿಧಾನದ ಆ ವಿಷಯದಲ್ಲಿ ಇವತ್ತು ನಾವು ಅನುಚ್ಛೇದ 19 ಚರ್ಚೆ ಮಾಡಲಿದ್ದೀವಿ. ಆರ್ಟಿಕಲ್ 19(1) ಡಿಸ್ಕಸಿಂಗ್ ಆರ್ಟಿಕಲ್ 19(1) ಆ್ಯಂಡ್ 19(2) ಆಲ್ಸೋ ಇವೆರಡು ಅನುಚ್ಛೇದಗಳನ್ನು ನಾವು ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇದನ್ನು ಚರ್ಚೆ ಮಾಡೋಕ್ಕಿಂತ ಮೊದಲು ನಾವು ಇಲ್ಲಿಯವರೆಗೆ ನಾವು ಮೂಲಭೂತ ಹಕ್ಕುಗಳಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಈಕ್ವಾಲಿಟಿ, ಸಮಾನತೆಯ ಬಗ್ಗೆ ನಾವು ಇಲ್ಲಿಯವರೆಗೆ ಮಾತನಾಡಿದ್ದೀವಿ. ಸಮಾನತೆಯಲ್ಲಿ ನಾವು ಅನುಚ್ಛೇದ 14, ಅನುಚ್ಛೇದ 15, ಅನುಚ್ಛೇದ 16, ಅನುಚ್ಛೇದ 17 ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅನುಚ್ಛೇದ 18 ಚರ್ಚೆ ಮಾಡಿಲ್ಲ, ಇದನ್ನು ನಂತರದಲ್ಲಿ ನಾವು ಚರ್ಚೆ ಮಾಡೋಣ. ಇವಾಗ ಅತಿ ಮುಖ್ಯವಾಗಿ ಅನುಚ್ಛೇದ 19ಕ್ಕೆ ನಾವು ಬರ್ತಾ ಇದ್ದೀವಿ. ದೀಸ್ ಆರ್ ರಿಲೇಟಿಂಗ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಬಗ್ಗೆ. ಸ್ವಾತಂತ್ರ್ಯದ ಬಗ್ಗೆ ಅಂದರೆ ಈ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾವು ಈ ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀವಿ. ಇದರಲ್ಲಿ ಆರ್ಟಿಕಲ್ 19 ಬಹಳ ಮುಖ್ಯ, ಅನುಚ್ಛೇದ 19 ಬಹಳ ಮುಖ್ಯ. ಇಟ್ ಟಾಕ್ಸ್ ಅಬೌಟ್ ಫ್ರೀಡಮ್, ವೇರಿಯಸ್ ಫ್ರೀಡಮ್, ಸ್ವಾತಂತ್ರ್ಯದ ಬಗ್ಗೆ. ಲಿಬರ್ಟಿ ಆಫ್ ಥಾಟ್, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ನಾವು. ಲಿಬರ್ಟಿ ಆಫ್ ಥಾಟ್, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆ ಚರ್ಚೆಯನ್ನು ಮುಂದುವರಿಸ್ತಾ ಈ ಅನುಚ್ಛೇದ 19 ಪೂರ್ಣ ಪ್ರಮಾಣದಲ್ಲಿ ಏನೇನು ಹೇಳುತ್ತೆ ಅನ್ನೋದನ್ನು ನಾವು ಇಲ್ಲಿ ಮೊದಲು ಒಂದು ಬಾರಿ ನೋಡಿಬಿಡೋಣ. ಅನುಚ್ಛೇದ 19ರಲ್ಲಿ ಒಟ್ಟು 6 1 2 3 4 5 6 ಸ್ವತಂತ್ರಗಳನ್ನು ನಮಗೆ ಅದು ಒದಗಿಸಿಕೊಡ್ತದೆ. ಅದರಲ್ಲಿ ನಾವು ಈ ರೀತಿಯಾಗಿ ಹೇಳ್ಬೋದು: 19A, 19(1)B, 19(1)A, 19(1)B, 19(1)C, 19(1)D, 19(1)E, 19(1)F ಇಲ್ಲ. 19(1)F ಇದನ್ನು ನಾವು 44ನೇ ಸಂವಿಧಾನ ತಿದ್ದುಪಡಿಯಲ್ಲಿ ತೆಗೆದು ಹಾಕಿದ್ದೀವಿ. ರಿಮೂವ್ಡ್, ಡಿಲೀಟೆಡ್ ಅಂಡರ್ 44th CAA. 44ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಇದನ್ನು ತೆಗೆದು ಹಾಕಿದ್ದೀವಿ. ಅನುಚ್ಛೇದ 19(1)G ಒಂದನ್ನು ನೆನಪಿಟ್ಕೊಳ್ಬೇಕು ನಾವಿಲ್ಲಿ. ಇದು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯಗಳಲ್ಲ. ಇಲ್ಲಿ ನಮ್ಮ ಸ್ವಾತಂತ್ರ್ಯಗಳು ಕೆಲವೊಂದು ಸಮಂಜಸವಾದ ನಿರ್ಬಂಧಗಳನ್ನು ಹೊಂದಿದ್ದಾವೆ. ದೇರ್ ಆರ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಆನ್ ಆಲ್ ದೀಸ್ ಫಂಡಮೆಂಟಲ್ ರೈಟ್ಸ್. ಈ ಎಲ್ಲ ಸ್ವಾತಂತ್ರ್ಯದ ಹಕ್ಕುಗಳೇನು ಹೇಳ್ತೀವಿ ನಾವು, ದೇ ಆರ್ ಟಾಕಿಂಗ್ ಅಬೌಟ್ ಲಿಬರ್ಟಿ ಅಥವಾ ಸ್ವಾತಂತ್ರ್ಯದ ಹಕ್ಕುಗಳು ನಿರಂಕುಶ ಹಕ್ಕುಗಳಲ್ಲ, ಇವು ಸಂಪೂರ್ಣ ಹಕ್ಕುಗಳಲ್ಲ. ದೇ ಆರ್ ನಾಟ್ ಅಬ್ಸಲ್ಯೂಟ್ ರೈಟ್ಸ್. ಆದರೆ ನಿರ್ಬಂಧಿತವಾದಂತಹ ಕೆಲವೊಂದು ನಿಬಂಧನೆಗೆ ಒಳಪಟ್ಟಂತಹ ಹಕ್ಕುಗಳು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಆಮೇಲೆ ಇದು ಕರೆಸ್ಪಾಂಡಿಂಗ್ ಆಗಿ ನಾವು ಈ 19(1)Aಗೆ 19(2) ಏನು ಮಾಡ್ತದೆ, ರಿಸ್ಟ್ರಿಕ್ಷನನ್ನು, ನಿರ್ಬಂಧಗಳನ್ನು ವಿಧಿಸ್ತದೆ, ಕೆಲವೊಂದು ಇತಿಮಿತಿಗಳನ್ನ ಹೇಳ್ತದೆ ಅಂತಕ್ಕಂಥದ್ದನ್ನು 19(2). 19(2) ಮತ್ತು 19(1)Aಗೆ ನಾವು ಸಂಬಂಧವನ್ನು ಕಲಿಸ್ಬೋದು. ಅದೇ ಥರನಾಗಿ 19(1)Bಗೆ 19(3) ರಿಸ್ಟ್ರಿಕ್ಷನ್ ಆಗುತ್ತೆ. 19(1)Dಗೆ 19(5), 19(1)Cಗೆ 19(4), ಹೀಗೆ 19(1)Eಗೆ 19(5) ಮತ್ತು 19(1)Gಗೆ 19(6). ಇವು ಏನು ಮಾಡ್ತವೆ ಅಂತಂದರೆ ನಿರ್ಬಂಧಗಳನ್ನು ವಿಧಿಸ್ತವೆ. ದೇ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ಆದ್ದರಿಂದ ಮತ್ತು ಈ ಹಕ್ಕುಗಳನ್ನು ನಾವು ನೋಡಿದಾಗ ಇಲ್ಲಿ ಇದಕ್ಕೆ ವಾಕ್ ಸ್ವಾತಂತ್ರ್ಯನೂ ಅಂತ ಹೇಳ್ತಾರೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವುದು, ಮಾತನಾಡುವ ಹಕ್ಕು ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಹಕ್ಕು ಅಂತ ಹೇಳ್ತೀವಿ. 19(1)Bನಲ್ಲಿ ನಾವು ಸಭೆ ನಡೆಸುವ, ಅಸೆಂಬಲ್ ಆಗುವಂತಹ, ಒಂದು ಕಡೆ ಜನರನ್ನು ಶಾಂತಿಯುತವಾಗಿ ಸೇರಿಸುವ, ವಿದೌಟ್ ಆರ್ಮ್ಸ್ ಅಂತ ಹೇಳ್ತಾರೆ, ವಿದೌಟ್
ಆರ್ಮ್ಸ್. ಶಾಂತಿಯುತ ರೀತಿಯಲ್ಲಿ ನಾವು ಸಭೆ ನಡೆಸುವ ಹಕ್ಕನ್ನು ಹೊಂದಿರ್ತೇವೆ. ಅಷ್ಟೇ ಅಲ್ಲ, ಸಂಘ ಸಂಸ್ಥೆಗಳನ್ನು ರಚಿಸುವಂತಹ ಹಕ್ಕು. ಯು ಕ್ಯಾನ್ ಫಾರ್ಮ್ ಯೂನಿಯನ್, ಅಸೋಸಿಯೇಷನ್, ಕ್ಲಬ್ಸ್, ಕೋಆಪರೇಟಿವ್ ಸೊಸೈಟೀಸ್, ಈ ಎಲ್ಲವುಗಳನ್ನು ಮಾಡುವಂಥ ಅಧಿಕಾರವನ್ನು ನಮಗೆ 19(1)C ಸಂವಿಧಾನ ನಮಗೆ ಕೊಡ್ತದೆ. ಮತ್ತು ದೇಶದ ಯಾವುದೇ ಭಾಗದಲ್ಲಿ ನಾವು ಓಡಾಡುವಂತಹ ಅಧಿಕಾರ, ಏನು ಪ್ರವಾಸ ಮಾಡುವಂತಹ ಅಧಿಕಾರ. ನಾವು ನಮ್ಮ ದೇಶದಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬೇಕಾದ್ರೆ ನಾವೇನು ವೀಸಾ ಪಡಿಬೇಕಾಗಿಲ್ಲ. ಇಡೀ ದೇಶದ ತುಂಬೆಲ್ಲ ನಾವು ಎಲ್ಲಿ ಬೇಕಾದರೂ ಪ್ರವಾಸವನ್ನು ಮಾಡ್ಬೋದು. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿಯಾದರೂ ನಾವು ವಾಸ ಮಾಡ್ಬೋದು. ಇಡೀ ದೇಶದಲ್ಲಿ ನಾವು ಎಲ್ಲಿಯಾದರೂ ವಾಸ ಮಾಡ್ಬೋದು ಅನ್ನೋದನ್ನು ನಾವು 19(1)E ನೋಡ್ತೀವಿ. ಮತ್ತು 19(1)G ನಾವು ನೋಡ್ತಕ್ಕಂಥದ್ದು ಏನು ಅಂತಂದರೆ, ಯಾವುದೇ ಉದ್ಯೋಗ, ವ್ಯಾಪಾರ ಮಾಡುವಂಥ ಹಕ್ಕನ್ನು ನಾವು 19(1)G ನೋಡಿ. ಒಬ್ಬ ಮನುಷ್ಯ ಬದುಕಬೇಕಂದ್ರೆ 19(1)G ಅವಶ್ಯಕ. ಮತ್ತು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ವಾಕ್ ಸ್ವಾತಂತ್ರ್ಯ ಮುಖ್ಯ. ತನ್ನ ವ್ಯಕ್ತಿತ್ವವನ್ನು, ಮಾತನಾಡುವಂಥ ಅಧಿಕಾರ ಮತ್ತು ಅಭಿವ್ಯಕ್ತಿ ಅಂತಂದರೆ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ನಾವು. ವಿಚಾರಗಳನ್ನು ಹೇಳುವಂಥದ್ದು, ನಮ್ಮದೇ ಆದಂತಹ ವಿಚಾರಗಳನ್ನು ಹೇಳುವಂಥದ್ದು ಹಕ್ಕು. ಇವತ್ತು ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಅಂತಂದರೆ ಈ ಪಾಠ ಮಾಡುವಂಥ ಹಕ್ಕು ಕೂಡ ನನಗೆ 19(1)A ಲಭಿಸಿದೆ ಅಂತೇಳಿ ಹೇಳ್ಬೋದು. ಇದು ಈ ಒಂದು ಸಾರಾಂಶ, ಅನುಚ್ಛೇದ 19ರ ಸಾರಾಂಶ. 19ರ ಸಾರಾಂಶ ಏನು ಅಂತಂದರೆ, ಈ 19ರಲ್ಲಿ ABCDEFG ಅಂತಕ್ಕಂಥವು ಇಲ್ಲಿ ನಿರ್ಬಂಧಗಳನ್ನು ಹೊಂದಿದ್ದಾವೆ. 19(1)A 19(2) ನಿರ್ಬಂಧಿಸಲ್ಪಟ್ಟಿದೆ, ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಅಂತ ಹೇಳ್ತಾ, ಇಲ್ಲಿ ಇದು 19(1)F ಇದೆಯಲ್ಲ, ಇದು ಆಸ್ತಿಯ ಹಕ್ಕಾಗಿತ್ತು. ಆದರೆ ನಿಮಗೆ ಗೊತ್ತಿದೆ, ನಾವು ಈ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಪಾಠ ಮಾಡುವಾಗ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈ ಒಂದು ಹಕ್ಕನ್ನು ಏನು ಮಾಡ್ತು ಅಂದರೆ 44ನೇ ತಿದ್ದುಪಡಿಯಲ್ಲಿ, ಅಂದರೆ ಇದು ಆಸ್ತಿಯ ಹಕ್ಕು ಆಗಿದ್ದರಿಂದ ಈ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಿನ ಭಾಗದಲ್ಲಿ ಇದ್ದುದರಿಂದ ನಮ್ಮ ಸರ್ಕಾರ ಮೊದಲಿನ 10-15 ವರ್ಷಗಳಂದರೆ 2 ದಶಕಗಳ ಕಾಲ ತೊಂದರೆಗಳನ್ನು ಏನು ಅನುಭವಿಸ್ತು, ಅದನ್ನು ಸರಿಪಡಿಸುವುದಕ್ಕೋಸ್ಕರ ಮೊರಾರ್ಜಿ ದೇಸಾಯಿ ಸರ್ಕಾರ ಏನು ಮಾಡ್ತು, ಈ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಅದನ್ನೇನು ಮಾಡ್ತು ಅಂತಂದರೆ ಇಟ್ ಈಸ್ ಕೆಪ್ಟ್ ಔಟ್ಸೈಡ್. ಅದಕ್ಕೆ ಅನುಚ್ಛೇದ 300(A) ಅಂತಕ್ಕಂಥ ಸಂವಿಧಾನಕ್ಕೆ ಹಕ್ಕನ್ನು ಕೊಡ್ತು. ಆಸ್ತಿ ಹಕ್ಕನ್ನು ಕಿತ್ಕೊಳ್ಳಿಲ್ಲ, ಆದರೆ ಅದು ಮೂಲಭೂತ ಹಕ್ಕು ಅಂತಕ್ಕಂಥದ್ದನ್ನು ತೆಗೆದು ಇಟ್ ಹ್ಯಾಸ್ ಬಿಕಮ್ ಎ ಸಿವಿಲ್ ರೈಟ್ ಆರ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ಬೋದು. ಸಂವಿಧಾನಿಕ ಹಕ್ಕಾಗಿ ಅದು ಮಾರ್ಪಾಟಾಯಿತು. ಈಗ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 19(1)A ಮತ್ತು 19(2) ಮಾತ್ರ ಚರ್ಚಿಸ್ತೀವಿ. ಇದಕ್ಕೆ ನಾವೇನು ಹೇಳ್ಬೋದು ಅಂತಂದರೆ, ಈ 19ರ ವಿಡಿಯೋ ನಂಬರ್ 1 ಅಂತ ಹೇಳ್ಬೋದು. ವಿಡಿಯೋ ನಂಬರ್ 1, ಅಥವಾ ಇವತ್ತಿನ ಈ ಪಾಠ ಇದೆಯಲ್ಲ, ಲೆಕ್ಚರ್ ನಂಬರ್ 1 ಅಬೌಟ್ ಆರ್ಟಿಕಲ್ 19 ಅಂತೇಳಿ ಹೇಳ್ತಾ ಇವತ್ತು 19(1)A ಬಗ್ಗೆ ಮತ್ತು 19(2) ಬಗ್ಗೆ ತಿಳಿದುಕೊಳ್ಳೋಣ. ದೀಸ್ ರೈಟ್ಸ್ ಆರ್ ಬೇಸಿಕಲಿ ಅವೈಲೇಬಲ್ ಟು ಸಿಟಿಸನ್ಸ್. ನೋಡಿ, ಈಗೇನು 19ರಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಗಳು 19ನಲ್ಲಿರ್ತಕ್ಕಂಥ ಆರ್ಟಿಕಲ್ 19ನಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳು ಯಾರಿಗಿದ್ದಾವೆ? ನಾಗರಿಕರಿಗೆ ಲಭ್ಯವಾಗಿದ್ದಾವೆ. ಇದು ಮುಂದೆ ಸುಪ್ರೀಂ ಕೋರ್ಟ್ ಹೋಗ್ತಾ ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಟು ಕಂಪನೀಸ್ ಅಂತಲೂ ಹೇಳುತ್ತೆ. ಅಂಥ ಸಂದರ್ಭ ಬಂದಾಗ ಆ ಒಂದು ವ್ಯಾಪ್ತಿಯನ್ನು ಕಂಪನಿಗಳಿಗೂ ಇದು ವಿಸ್ತರಿಸಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಏನೇ ಇರಲಿ, ಇಲ್ಲಿ ಅನುಚ್ಛೇದದ ವರ್ಡಿಂಗ್ ಈ ಥರ ಇದೆ. ಅನುಚ್ಛೇದದ ವರ್ಡಿಂಗ್ ಯಾವ ಥರ ಇದೆ ಅಂತಂದರೆ, ವಿ ಕ್ಯಾನ್ ಸಿ ಆಲ್ ಸಿಟಿಸನ್ಸ್ ಶಾಲ್ ಹ್ಯಾವ್ ದ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, to assemble, to form association, movement in the country, to reside in any place in India, and to perform any profession or occupation ಅಂತಕ್ಕಂಥದ್ದು. ಇದೆಲ್ಲ ಯಾರಿಗಿದೆ? ನಾಗರಿಕರಿದೆ ಅಥವಾ ಪ್ರಜೆಗಳಿಗಿದೆ. ಇಟ್ ಈಸ್ ಅವೈಲೇಬಲ್ ಟು ಸಿಟಿಸನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಮತ್ತು ನಾನು ಮೊದಲೇ ಹೇಳಿದೆ, ದೇ ಆರ್ ನಾಟ್ ಅಬ್ಸಲ್ಯೂಟ್ ರೈಟ್ಸ್. ಇವು ಸಂಪೂರ್ಣ ಹಕ್ಕುಗಳಲ್ಲ. ಇವುಗಳು ಸಂಪೂರ್ಣ ಹಕ್ಕುಗಳಲ್ಲ. ಇವು ಕೆಲವೊಂದು ನಿರ್ಬಂಧಗಳಿಗೆ ಒಳಪಟ್ಟಿದ್ದಾವೆ. ಏನು ನಿರ್ಬಂಧಗಳಿಗೆ ಒಳಪಟ್ಟಿದ್ದಾವೆ ಅನ್ನೋದನ್ನು, ಆ ನಿರ್ಬಂಧಗಳನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು ನಾವು. 19(2), 19(3), 19(4), 19(5),
6ರಲ್ಲಿ ಈ ನಿರ್ಬಂಧಗಳನ್ನು ನಾವು ನೋಡಬಹುದಾಗಿದೆ. ಈ ಎಲ್ಲ ನೋಡೋದಕ್ಕಿಂತ ಮೊದಲು ಈ ನಮ್ಮ ಹಕ್ಕನ್ನು ನಾವು ಅಮೇರಿಕದ ಮೂಲಭೂತ ಹಕ್ಕಿಗೆ ಅಥವಾ ಅಮೇರಿಕದ ಸ್ವಾತಂತ್ರ್ಯದ ಹಕ್ಕಿಗೆ ನಾವು ಒಂದ್ಸಲ ಹೋಲಿಸಿ ನೋಡ್ಬೋದು. ನಮ್ಮಲ್ಲಿ ಏನು ನಾವು ನಿರ್ಬಂಧಗಳಿದ್ದೇವೆ ಅಂತ ಏನು ಹೇಳ್ತೀವಿ, ಆ ನಿರ್ಬಂಧಗಳನ್ನು ಅಮೇರಿಕದ ಸಂವಿಧಾನದಲ್ಲಿ ಆ ರೀತಿಯಾದಂತಹ ನಿರ್ಬಂಧಗಳನ್ನು ಹಾಕಿಲ್ಲ. ಮುಂದೆ ಕಾನೂನಾತ್ಮಕವಾಗಿ ಕೆಲವೊಂದು ನಿರ್ಬಂಧಗಳನ್ನು ಮಾಡಿರ್ಬೋದು, ಆದರೆ ಸಚ್ ರಿಸ್ಟ್ರಿಕ್ಷನ್ಸ್ ಆರ್ ನಾಟ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅವರ ಸಂವಿಧಾನದಲ್ಲಿ ಈ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಕರಣ ಬರುತ್ತೆ, ವೆರಿ ಇಂಟ್ರೆಸ್ಟಿಂಗ್ ದಿಸ್ ಒನ್, ದಟ್ ಲೆಟ್ ಅಸ್ ಟ್ರೈ ಟು ಸಿ ಇಟ್ ಹಿಯರ್. ದಟ್ ಕೇಸ್ ಈಸ್ ಕಾಲ್ಡ್ ಟೆಕ್ಸಾಸ್ ವರ್ಸಸ್ ಜಾನ್ಸನ್ ಅಂತಕ್ಕಂಥದ್ದು. ಟೆಕ್ಸಾಸ್ ರಾಜ್ಯದಲ್ಲಿ ನಡೆದಂತಹ ಈ ಒಂದು ಪ್ರಕರಣ, ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೋಸ್ಕರ ಆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ರಾಷ್ಟ್ರಧ್ವಜವನ್ನು ಸುಟ್ಟು ಹಾಕ್ತಾನೆ. ಟೆಕ್ಸಾಸ್ ರಾಜ್ಯ ಅವನಿಗೆ ಶಿಕ್ಷೆಯನ್ನು ಕೊಡ್ತದೆ. ಈ ಶಿಕ್ಷೆಯನ್ನು ಕೊಟ್ಟಂತಹ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ತಳ್ಳಿ ಹಾಕಿ ಇದು ಪ್ರತಿಭಟಿಸುವ ಅಧಿಕಾರ ಅಂತ ಹೇಳ್ತದೆ. ಟೆಕ್ಸಾಸ್ ವರ್ಸಸ್ ಜಾನ್ಸನ್ ವಾಸ್ ಎ ಲ್ಯಾಂಡ್ಮಾರ್ಕ್ ಕೇಸ್, 1989 Supreme Court case that ruled that burning of American flag is protected under speech, under the First Amendment, as doing so counts as a symbolic speech and political speech. ಆ ರೀತಿ ಮಾಡುವುದು ಅದರ ಅರ್ಥ ಏನಾಗುತ್ತೆ ಅಂತಂದ್ರೆ, ಅದು ಸಾಂಕೇತಿಕವಾದ ಮಾತು ಅಂತ. ಸಿಂಬಾಲಿಕ್, ಪ್ರತಿಭಟನೆ ಅಂತಕ್ಕಂಥದ್ದು ಕೂಡ ಒಂದು ಮಾತು, ಅದು ಸಾಂಕೇತಿಕವಾದ ಮಾತು. ಆದರೆ ಇಲ್ಲಿ ರಾಷ್ಟ್ರಧ್ವಜವನ್ನು ಸುಡುವುದನ್ನು ಕೂಡ ಆ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಅನ್ನೋದನ್ನು ಅಮೇರಿಕ ಟ್ರೀಟ್ ಮಾಡ್ತದೆ. ಅದು ಭಾರತದಲ್ಲಿ ಈ ಥರ ಇಲ್ಲ. ನಾವು ನಿರ್ಬಂಧಗಳನ್ನು ಹೇರಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡುವಂಥದ್ದು ಒಂದು ಪಾಯಿಂಟ್. ನಾವು 19ನ್ನು ಅಭ್ಯಸಿಸೋಕ್ಕಿಂತ ಮೊದಲು ಇಲ್ಲಿ ನೀವು 2ನೆಯ ಸೆಮಿಸ್ಟರ್ನಲ್ಲಿ ಕಲಿತೀರಿ. ಅನುಚ್ಛೇದ 105 ಮತ್ತು 194. 105 ಸಂಸತ್ತಿಗೆ ಸಂಬಂಧಪಡ್ತದೆ, 194 ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸಂಬಂಧಪಡ್ತದೆ. ಇಲ್ಲೇನು ಅಂತಂದರೆ, ಇಲ್ಲಿ ಶಾಸಕರುಗಳಿಗೆ ವಿಶೇಷವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ 19ರಲ್ಲಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಿಂತ ಸ್ವಲ್ಪ ಮೇಲಿನ ಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಈ 2 ವ್ಯತ್ಯಾಸಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇವಾಗ ಅನುಚ್ಛೇದ 19(1) ನೋಡೋಣ, ಅಥವಾ 19(1) ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. 19(1) ಏನು ಹೇಳುತ್ತೆ? ಇಟ್ ಟಾಕ್ಸ್ ಅಬೌಟ್ ದ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಅಂದರೆ ನೀವು ಮಾತನಾಡ್ಬೋದು, ಯಾರ ಜೊತೆಗೆ ಬೇಕಾದರೂ ಮಾತನಾಡ್ಬೋದು, ಮತ್ತು ನೀವು ನಿಮ್ಮ ಭಾವನೆಗಳನ್ನು, ನಿಮ್ಮ ವಿಚಾರಗಳನ್ನು ನೀವು ವ್ಯಕ್ತಪಡಿಸಬಹುದು. ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸುವಂಥದ್ದು, ವಿಚಾರವನ್ನು ವ್ಯಕ್ತಪಡಿಸುವಂಥದ್ದು ಯಾವ ರೀತಿಯಲ್ಲಿ ನಾವು ವ್ಯಕ್ತಪಡಿಸಬಹುದು? ಭಾಷಣ ಮಾಡುವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು, ನಾಟಕ ಮಾಡುವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು, ಅಥವಾ ಒಂದು ಕ್ರಿಯೇಟಿವಿಟಿ ಮಾಡುವುದರ ಮೂಲಕ, ಅಂದರೆ ಇವಾಗಿನ ಏನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು, ಅಥವಾ ಸಿನಿಮಾಟೋಗ್ರಫಿ ಅಂತ ಹೇಳ್ತಾರೆ, ಸಿನಿಮಾ ಮೂಲಕ ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ಅದಕ್ಕೆ ನಾವೇನಂತೀವಿ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಆದರೆ ಈ ಸ್ವಾತಂತ್ರ್ಯಗಳು ರಿಸ್ಟ್ರಿಕ್ಟ್ ಆಗಿದ್ದಾವೆ. ದೀಸ್ ರೈಟ್ಸ್ ಆರ್ ರಿಸ್ಟ್ರಿಕ್ಟೆಡ್ ಬೈ 1902. ನಾನು ಮೊದಲೇ ಹೇಳಿದಾಗೆ ದೀಸ್ ರೈಟ್ಸ್ ಆರ್ ರಿಸ್ಟ್ರಿಕ್ಟೆಡ್, ದೇ ಆರ್ ನಾಟ್ ಅಬ್ಸಲ್ಯೂಟ್ ರೈಟ್ಸ್. ಅವು ಸಂಪೂರ್ಣವಾದಂತಹ ಅಧಿಕಾರ ಅಲ್ಲ, ಅಥವಾ ನಿರಂಕುಶ ಅಧಿಕಾರ ಅಲ್ಲ. ಅವುಗಳನ್ನು ನಿರ್ಬಂಧಿಸಲಾಗಿದೆ. ಈ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತಕ್ಕಂತಹ, ಅಥವಾ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಹೇಳ್ತೀವಿ, ಈ ಸ್ವಾತಂತ್ರ್ಯಗಳನ್ನು ಏನು ಮಾಡ್ತೀವಿ ನಾವು ಅಂತಂದರೆ, ಅನುಚ್ಛೇದ 19(2) ಮೂಲಕ ನಿರ್ಬಂಧಿಸ್ತೀವಿ.
ಇದು ಅನುಚ್ಛೇದ 19ರ ಮೂಲಕ ಸ್ಟೇಟ್ ಕ್ಯಾನ್ ಇಂಪೋಸ್ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್. ಇದು ನೋಡಿ, ಮೊದಲನೇ ಸಂವಿಧಾನ ತಿದ್ದುಪಡಿಯಲ್ಲಿ ನಾವು ಇದರಲ್ಲಿ ಕೆಲವೊಂದು ಪದಗಳನ್ನು ಸೇರಿಸಿದ್ದೀವಿ. ಅದು ನಮಗೆ ಮುಖ್ಯ ಅಲ್ಲ, ಆದರೆ 1ನೇ ಸಂವಿಧಾನದ ತಿದ್ದುಪಡಿಯ ನಂತರ ಯಾವ ವಿಷಯಗಳು ಇಲ್ಲಿ ನಿರ್ಬಂಧವನ್ನು ವಿಧಿಸ್ತವೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಒಂದನೇದು ರಾಜ್ಯದ ಭದ್ರತೆಯ ದೃಷ್ಟಿಯಿಂದ. ಅಂದರೆ ರಾಜ್ಯ ಅಂತಂದರೆ ಇಲ್ಲಿ ದಿಸ್ ಸ್ಟೇಟ್ ಮೀನ್ಸ್ ಆರ್ಟಿಕಲ್ 12. ಸ್ಟೇಟ್ ಮೀನ್ಸ್ ಆರ್ಟಿಕಲ್ 12. ರಾಜ್ಯದ ಭದ್ರತೆ ಹಿತದೃಷ್ಟಿಯಿಂದ ನಾವು ಅದಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ನಾವು ನಮ್ಮ ಮಾತನ್ನು, ಎಕ್ಸ್ಪ್ರೆಷನನ್ನು ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಳಸೋ ಹಾಗಿಲ್ಲ. ಆಮೇಲೆ ಈ ಯಾವ ದೇಶಗಳು ನಮ್ಮೊಂದಿಗೆ ಮಿತ್ರತ್ವವನ್ನು ಹೊಂದಿದವು, ಸೌಹಾರ್ದವನ್ನು ಹೊಂದಿದವು ಅಂಥ ದೇಶದ ವಿರುದ್ಧ ಮಾತನಾಡುವ ಹಾಗಿಲ್ಲ. ಆಮೇಲೆ ಸಾರ್ವಜನಿಕ ಶಾಂತಿ ಕದಡುವಂತಹ ಪ್ರಚೋದನಕಾರಿ ಭಾಷಣವನ್ನು ಮಾಡೋ ಹಾಗಿಲ್ಲ. ಸಾರ್ವಜನಿಕ ಶಾಂತಿ ಕದಡುವ ವಿಷಯವಾಗಿ ಮಾತನಾಡೋ ಹಾಗಿಲ್ಲ. ಡಿಸೆನ್ಸಿ ಇನ್ ಮಾರಾಲಿಟಿ ಇನ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಡಿಸೆನ್ಸಿ ಆ್ಯಂಡ್ ಮಾರಾಲಿಟಿ ಇನ್ ಕಂಟೆಂಪ್ಟ್ ಆಫ್ ಕೋರ್ಟ್. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್. ನ್ಯಾಯಾಲಯದ ನಿಂದನೆ ಮಾಡಬಾರ್ದು. ನ್ಯಾಯಾಲಯದ ನಿಂದನೆ ನೈತಿಕತೆಯ ವಿಷಯದಲ್ಲಿ ಮತ್ತು ನ್ಯಾಯಾಲಯದ ನಿಂದನೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು. ದೆನ್ ಇನ್ಸೈಟ್ಮೆಂಟ್ ಟು ಎನ್ ಅಫೆನ್ಸ್. ಯಾವುದೇ ಅಪರಾಧ ಮಾಡುವ ವಿಷಯದಲ್ಲಿ ನಾವು ಪ್ರಚೋದನೆ ಮಾಡೋ ಹಾಗಿಲ್ಲ. ಅಪರಾಧಕ್ಕೆ ಪ್ರಚೋದನೆ ಮಾಡುವ ಹಾಗಿಲ್ಲ. ಸಾವರೆಂಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ಇಂಡಿಯಾ. ದೇಶದ ಸಾರ್ವಭೌಮತ್ವದ ವಿಷಯದಲ್ಲಿ, ದೇಶದ ಸಮಗ್ರತೆಯ ವಿಷಯದಲ್ಲಿ ಮಾತನಾಡೋ ಹಾಗಿಲ್ಲ. ನಾವು ಯಾವುದೋ ತಮಿಳುನಾಡನ್ನ ಒಂದು ರಾಜ್ಯ ಮಾಡ್ತೀವಿ, ಆಮೇಲೆ ಪಂಜಾಬನ್ನು ಖಲಿಸ್ತಾನ ಮಾಡ್ತೀವಿ. ದೀಸ್ ಆರ್ ಆಲ್ ನಾಟ್ ಪರ್ಮಿಟೆಡ್ ಎಟ್ ಆಲ್. 19.7ರಲ್ಲಿ ನೀವು ಮಾತನಾಡುವಂತಹ ವಿಷಯದಲ್ಲಿ ಅಥವಾ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಪಯೋಗಿಸುವ ವಿಷಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾತನಾಡುವ ಹಾಗಿಲ್ಲ. ಈ ನಿರ್ಬಂಧಗಳನ್ನು ಎಲ್ಲರೂ ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ನಲ್ಲಿ ನಾವು ಈ ಎಲ್ಲ ನಿರ್ಬಂಧಗಳನ್ನು ಕಾಣಬಹುದಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ನಾವು ಪ್ರಕರಣಗಳನ್ನು ನೋಡೋದು ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ, ಇಲ್ಲಿ ನಾನು ಪ್ರಕರಣಗಳನ್ನು 2 ರೀತಿ ಮಾಡಿದ್ದೀನಿ. ಎಲ್ಲಿ ಅನುಚ್ಛೇದ 19A ಉಲ್ಲಂಘನೆಯಾಗಿದೆಯೋ ಅದು ಒಂದು. ಇನ್ನೊಂದು ಅನುಚ್ಛೇದದ 19(2ಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು. ಈ ರೀತಿಯಾಗಿ ನಾನು ಸಾಕಷ್ಟು ಪ್ರಕರಣಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಆದರೆ ಪರೀಕ್ಷೆಯಲ್ಲಿ ಇದರಲ್ಲಿ ಕೆಲವೊಂದು ಪ್ರಕರಣಗಳನ್ನು ನೀವು ಬರೆಯೋದು ಬಹಳ ಅವಶ್ಯಕತೆ ಇದೆ. ಇಲ್ಲಿ ನೆನ್ಪಿಟ್ಕೋಬೇಕು ನೀವು, 19A ಇದೆಯಲ್ಲ, 19(1)A 19(1)A ಆ್ಯಕ್ಚುಲಿ ಪ್ರಜಾಪ್ರಭುತ್ವಕ್ಕೆ ಅತಿ ಮುಖ್ಯವಾದಂತಹ ಅನುಚ್ಛೇದ ಯಾವುದು ಅಂತಂದರೆ 19(1)A. ಯಾಕೆ ಈ ಮಾತನ್ನು ಹೇಳ್ತೀನಿ ನಾನು ಇಲ್ಲಿ ಅಂತಂದರೆ, ಒಂದು ರಾಜಕೀಯ ಪಕ್ಷ ತನ್ನ ಬಗ್ಗೆ ಜನರನ್ನು ತನ್ನತ್ತ ಸೆಳೆಯುವಲ್ಲಿ ಅದು ಅನುಚ್ಛೇದ 19(1)Aಯ ಮೇಲೆ ಅವಲಂಬಿತವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ ಎ ಡೆಮಾಕ್ರಸಿ, ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಟು ಕ್ರಿಯೇಟ್ ಎನ್ ಇಂಪ್ರೆಷನ್ ದ್ಯಾಟ್ ಪೀಪಲ್ ಶುಡ್ ವೋಟ್ ಟು ಹಿಮ್, ಪೀಪಲ್ ಶುಡ್ ಟು ವೋಟ್ ಟು ದ್ಯಾಟ್ ಪಾರ್ಟಿ. ಅಂತಹ ಸಂದರ್ಭದಲ್ಲಿ ಅವರು ತಮ್ಮದೇ ಆದಂತಹ ರಾಜಕೀಯ ಪಕ್ಷದ ಒಂದು ಚಿತ್ರಣವನ್ನು ಜನರಲ್ಲಿ ಮೂಡಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆಯೇ ಆಡಳಿತ ಪಕ್ಷ ತಾನು ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಜನರ ಗಮನಕ್ಕೆ ತರುವಂತಹ ರೀತಿಯಲ್ಲಿ ಅದು ತನ್ನ ಕೆಲಸವನ್ನು ಮಾಡಬೇಕು ಅಂತಂದರೆ ಅದು ಅನುಚ್ಛೇದ 19(1)A ಮೇಲೆ ಅವಲಂಬಿತ ಆಗಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಇಲ್ಲಿ ಪ್ರಕರಣಗಳನ್ನು ನೋಡೋಣ. ಆರ್.ಸಿ. ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಬ್ಯಾಂಕ್ ನ್ಯಾಷನಲೈಸೇಷನ್ ಪ್ರಕರಣ. ನ್ಯಾಷನಲೈಸೇಷನ್ ಇದರ ವಿರುದ್ಧವಾಗಿ
ಆರ್ ಸಿ ಕೂಪರ್ ಅವರು ಕೇಸ್ ಹಾಕ್ತಾರೆ. ಅವರು ಬ್ಯಾಂಕಲ್ಲಿ ಷೇರುದಾರರಾಗಿರ್ತಾರೆ. ಈ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡುವುದರಿಂದ ಅವನು ಷೇರುದಾರನಾಗಿದ್ದಂತಹ ಒಂದು ಏನು ಬ್ಯಾಂಕ್ ಇದೆ, ಸಂಸ್ಥೆ ಇದೆ, ಅದರಿಂದ ಅವನಿಗೆ ಬರ್ತಕ್ಕಂಥ ಲಾಭಕ್ಕೆ ತೊಂದರೆ ಆಗ್ತದೆ, ಇದು ಮೂಲಭೂತ ಹಕ್ಕನ್ನು ಉಲ್ಲಂಘಿಸಿದೆ ಅನ್ನೋದು ಅವರ ಆಪಾದನೆ ಆಗಿರುತ್ತೆ. ಸೊ ಹಿ ವಿಲ್ ಪ್ಲೀಡ್ ದಟ್ ಇಟ್ ಈಸ್ ಅಗೇನೆಸ್ಟ್ ಆರ್ಟಿಕಲ್ 19(1)G ಅಂತ ಹೇಳಿ. ಕೂಪರ್ ಅವರು ಪ್ಲೀಡ್ ಮಾಡಿದ್ದು ಆರ್ಟಿಕಲ್ 19(1)G ವೈಲೇಟ್ ಆಗಿದೆ ಅಂತ. ಆದರೆ ಇಲ್ಲಿ ಸರ್ಕಾರ ಏನು ಹೇಳ್ತು ಅಂತಂದರೆ, ಇಲ್ಲಿ ನೀವು ಕೇಸ್ ಹಾಕಕ್ಕೆ ಬರೋಲ್ಲ. ಯಾಕೆ ಕೇಸ್ ಹಾಕಕ್ಕೆ ಬರಲ್ಲ ಅಂತಂದರೆ, ಆರ್ಟಿಕಲ್ 19 ಇದೆಯಲ್ಲ, ಅದು ಕೇವಲ ನಾಗರಿಕರಿಗೆ ಮಾತ್ರ ಇದೆ, ಪ್ರಜೆಗಳಿಗೆ ಮಾತ್ರ ಇದೆ ಅಂತಕ್ಕಂಥ ನಿಲುವನ್ನು ಸರ್ಕಾರ ತಗೊಳ್ತದೆ. ಸುಪ್ರೀಂ ಕೋರ್ಟ್ನ ಮುಂದೆ ಸರ್ಕಾರ ತನ್ನ ನಿಲುವನ್ನು ಪ್ರಸ್ತಾಪಿಸ್ತದೆ. ಇಲ್ಲ, ಇದು ಇಟ್ ಈಸ್ ಓನ್ಲಿ ಫಾರ್ ಸಿಟಿಸನ್ಸ್ ಅಂತಕ್ಕಂಥ. ಆಲ್ ಸಿಟಿಸನ್ಸ್ ಶಾಲ್ ಹ್ಯಾವ್ ದ ರೈಟ್. ಆದ್ದರಿಂದ ಅಲ್ಲಿ ಈ ಸರ್ಕಾರದ ವಾದ ಏನಾಗಿರುತ್ತೆ ಅಂದರೆ, ಬ್ಯಾಂಕುಗಳು ನಾಗರಿಕ ಅಲ್ಲ ಅಂತಕ್ಕಂಥ ವಿಷಯವನ್ನು ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತರ್ತಾರೆ. ಆದರೆ ಸರ್ವೋಚ್ಚ ನ್ಯಾಯಾಲಯ ತನ್ನದೇ ಆದ ವ್ಯಾಖ್ಯಾನವನ್ನು ಮಾಡ್ತದೆ. ಸುಪ್ರೀಂ ಕೋರ್ಟ್ ಹೆಲ್ಡ್ that when it affects ಇದನ್ನು ತೆಗೆದುಬಿಡಿ. When effects of nationalization impairs shareholders' rights, then it covers citizens also. ಇಲ್ಲಿ ನೀವು ರಾಷ್ಟ್ರೀಕರಣ ಮಾಡಿರುವಂಥದ್ದು ಬ್ಯಾಂಕ್ ಆದರೂ ಕೂಡ ಬ್ಯಾಂಕಿನಲ್ಲಿ ಇದ್ದಂತಹ ಷೇರುದಾರರ ಹಕ್ಕುಗಳಲ್ಲಿ ಏರುಪೇರು ಆಗುವುದರಿಂದ ಇಲ್ಲಿ ಅದು ಸಿಟಿಸನ್ಸ್ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ತೇವೆ ಅಂಥೇಳಿ ಸರ್ಕಾರದ ಏನು ಒಂದು ನಿಲುವಿತ್ತಲ್ಲ, ಆ ನಿಲುವನ್ನು ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತಳ್ಳಿ ಹಾಕ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದಿಸ್ ಈಸ್ an interpretation about citizen. Then let us think about the interpretation of 19(1)A itself. ಒಂದು ನೆನಪಿಟ್ಕೊಳ್ಳಿ, ಇನ್ ಅಮೇರಿಕನ್ freedom of press is expressly mentioned. ಅಂದರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಸಂವಿಧಾನದ ಮೊದಲನೇ ತಿದ್ದುಪಡಿಯಲ್ಲಿ, ನಮ್ಮದಲ್ಲ, ಅಮೇರಿಕದ ಸಂವಿಧಾನ ಮೊದಲನೇ ತಿದ್ದುಪಡಿಯಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಅವರು ಹೇಳಿದ್ದಾರೆ. ಎಕ್ಸ್ಪ್ರೆಸ್ಲಿ ಇಟ್ ಇಸ್ ಟೋಲ್ಡ್. ಆದರೆ ಭಾರತದ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಪ್ರೆಸ್ನ ಎಕ್ಸ್ಪ್ರೆಸ್ಲಿ ಹೇಳಿಲ್ಲ. ಬಟ್ ಸರ್ವೋಚ್ಚ ನ್ಯಾಯಾಲಯ ಅಂತಹ ವಿಷಯವನ್ನು ಇಂಟರ್ಪ್ರಿಟ್ ಮಾಡುವಾಗ ಫ್ರೀಡಮ್ ಆಫ್ ಪ್ರೆಸ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ ಆರ್ಟಿಕಲ್ 19(1)A ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಆರ್ಟಿಕಲ್ 19(1)A ವಿಸ್ತರಿಸಿದ್ದಾರೆ. ಅದನ್ನು ಇಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ನೋಡ್ಬೋದು. ಬ್ರಿಜ್ಭೂಷಣ್ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಪ್ರಕರಣದಲ್ಲಿ ಯಾವುದೇ ಒಂದು ಪತ್ರಿಕೆಗೆ ನೀವು ಪ್ರೀ ಸೆನ್ಸಾರ್ಶಿಪ್ ಮಾಡೋ ಹಾಗಿಲ್ಲ, ಪೂರ್ವ ಸೆನ್ಸಾರ್ಶಿಪ್. ಅಂದರೆ ಇದರಲ್ಲಿ ಏನಾಗಿತ್ತು ಅಂತಂದರೆ, ಪತ್ರಿಕೆಗಳಿಗೆ ಇವರು ಆಜ್ಞೆ ಕೊಟ್ಬಿಟ್ಟಿದ್ರು, ನೀವು ಯಾವುದೇ ಒಂದು ಪತ್ರಿಕೆಯನ್ನು ಪ್ರಕಟ ಮಾಡಬೇಕಾದ್ರೆ ಸರ್ಕಾರದಿಂದ ನೀವೇನು ಪ್ರಕಟ ಮಾಡ್ತೀರಿ ನಾಳೆ ಬೆಳಗ್ಗೆ ಎದ್ದು ಅನ್ನೋದನ್ನು ಇವತ್ತೇ ನೀವು ಅಪ್ರೂವಲ್ ತೊಗೋಬೇಕು. ಅಪ್ರೂವಲ್ ತೊಗೊಂಡು ನೀವೇನು ಮಾಡಬೇಕು, ಸರ್ಕಾರ ಎಸ್ ಅಂದ್ರೆ ಅದನ್ನು ಪ್ರಕಟ ಮಾಡಬೇಕು ಅಂತ ಹೇಳಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಒಪ್ಪಲಿಲ್ಲ. ಇದು ಅತಿಯಾದ ನಿರ್ಬಂಧವಾಗಿದೆ. ದಿಸ್ ಈಸ್ ಅನ್ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ದಿಸ್ ಈಸ್ ಎಕ್ಸೆಸಿವ್ ರಿಸ್ಟ್ರಿಕ್ಷನ್, ನಿರ್ಬಂಧ ಹೆಚ್ಚಾಗಿದೆ ಅಂಥೇಳಿ ಈ ಪ್ರೀ ಸೆನ್ಸಾರ್ಶಿಪ್ ನೀವು ಮಾಡೋಕ್ಕೆ ಬರುವುದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ. ಯಾವುದು? ಬ್ರಿಜ್ಭೂಷಣ್ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ 1950 ಈ ಪ್ರಕರಣದಲ್ಲಿ, ಅಂದರೆ ಪ್ರಾರಂಭದಲ್ಲಿ ಈ ಪ್ರಕರಣ ಬರ್ತದೆ. ಇದಾದ ನಂತರ ಇನ್ನೂ ಒಂದು ಪ್ರಕರಣ, ಇಂಥದೇ ಪ್ರಕರಣ, ಅದು ಪೇಪರ್ ವಿಷಯದಲ್ಲಿ 1962ನಲ್ಲಿ ಸಕಲ್ ಪೇಪರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 19(1)A ಏನು ಫ್ರೀಡಮ್ ಆಫ್ ಪ್ರೆಸ್ ಆಲ್ಸೋ, ನಾನು ಹೇಳಿದ್ನಲ್ಲ ಪತ್ರಿಕಾ ಸ್ವಾತಂತ್ರ್ಯ, 19(A) ಪತ್ರಿಕಾ ಸ್ವಾತಂತ್ರ್ಯವೂ ಒಳಗೊಂಡಿದೆ ಅನ್ನುವುದನ್ನು ಈ ಪ್ರಕರಣದಲ್ಲಿ ಹೇಳಲಾಗ್ತದೆ. ಈ ಪ್ರಕರಣದಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾವು ಅದರ ಇತಿಹಾಸಕ್ಕೆ ಹೋದರೆ ಅಲ್ಲಿ ಕೆಲವೊಂದು ಪತ್ರಿಕೆಗಳಿಗೆ ಗೌರ್ಮೆಂಟು ಪೇಪರ್ನ ಸಪ್ಲೈ ಮಾಡ್ತಾ ಇರ್ತದೆ. ಆ ಪೇಪರ್ನ ಸಪ್ಲೈಯನ್ನು ರಿಸ್ಟ್ರಿಕ್ಟ್ ಮಾಡ್ತದೆ.
ಆ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಹೆಚ್ಚು ವಿಷಯವನ್ನು ಅವರು ಪ್ರಕಟ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವೊಂದು ನಿರ್ಬಂಧಗಳನ್ನ ಸಣ್ಣ ಪತ್ರಿಕೆಗಳಿಗೆ ಬೇರೆ ವಿಶೇಷ ಪ್ರಾವಧಾನಗಳು, ದೊಡ್ಡ ಪತ್ರಿಕೆಗಳಿಗೆ ನಿರ್ಬಂಧಗಳು, ಈ ರೀತಿಯಾದಂತಹ ಕಾನೂನನ್ನು ಮಾಡಿದಾಗ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಪ್ರಕರಣ ಅವ್ರ ಮುಂದೆ, ಸಕಲ್ ಪೇಪರ್ಸ್ ಪ್ರಕರಣ ಅವ್ರ ಮುಂದೆ ಬಂದಾಗ ಅದು 19(1)A ಏನಿದೆ ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ನೀವು ಇಲ್ಲಿ ನಿರ್ಬಂಧಗಳನ್ನು ಅಂದರೆ ನೀವೇನು ಮಾಡ್ಬೋದು, ಸಮಂಜಸವಾದಂತಹ ನಿರ್ಬಂಧಗಳನ್ನು ಹೇಳಬೇಕು, ರೀಸನೇಬಲ್ ರಿಸ್ಟ್ರಿಕ್ಷನ್ ಮಾತ್ರ ಹೇರಲು ಸಾಧ್ಯ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗ್ತದೆ. ನೆಕ್ಸ್ಟು ಮುಂದಿನ ಪ್ರಕರಣ SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು 1981 ಪ್ರಕರಣ. ಇಲ್ಲಿ ನೋಡಿ, ರೈಟ್ ಟು ರಿಸೀವ್ ಇನ್ಫಾರ್ಮೇಷನ್ ಈಸ್ ಕವರ್ಡ್ ಅಂಡರ್ ಆರ್ಟಿಕಲ್ 19(1)A ಅಂತ ಹೇಳಿ. ರೈಟ್ ಟು ರಿಸೀವ್ ಇನ್ಫಾರ್ಮೇಷನ್ ನೋಡಿ, ಬಟ್ ಇಟ್ ಕ್ಯಾನ್ ಬಿ ಡಿನೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಇಟ್ ಕ್ಯಾನ್ ಬಿ ಡಿನೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕ ಹಿತದೃಷ್ಟಿಯನ್ನು ಹೊರಪಡಿಸಿ, ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊರಪಡಿಸಿ ಬೇರೆ ಎಲ್ಲ ವಿಷಯದಲ್ಲೂ ನೀವೇನು ಮಾಡಬೇಕು, ಮಾಹಿತಿಯನ್ನು, ಸರ್ಕಾರದ ಮಾಹಿತಿ ಕೇಳುವುದು ಕೂಡ ಏನಾಗಿದೆ, ಅನುಚ್ಛೇದ 19(1)A ನಲ್ಲಿ ಅಡಕವಾಗಿದೆ ಅಂತಕ್ಕಂಥದ್ದನ್ನು SP ಗುಪ್ತಾ ಪ್ರಕರಣದಲ್ಲಿ ಹೇಳಲಾಗ್ತದೆ. ಇದೇ ಮುಂದೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಆಗ್ತದೆ, RTI ಆ್ಯಕ್ಟ್ ಆಗ್ತದೆ 2005ನಲ್ಲಿ RTI ಆ್ಯಕ್ಟ್ ಆಗಿ ಪರಿವರ್ತನೆ ಹೊಂದುತ್ತದೆ ಅಂತಕ್ಕಂಥದ್ದನ್ನು ಈ 4ನೇ ಪ್ರಕರಣದಲ್ಲಿ ನೋಡ್ಬೋದಾಗಿದೆ. ಇದರ ನಂತರ ಬಂದಂತಹ ಪ್ರಕರಣ ಇದು ರಾಷ್ಟ್ರಗೀತೆಗೆ, ನಮ್ಮ ಭಾರತ ದೇಶದ ಧ್ವಜಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ, ರಾಷ್ಟ್ರಧ್ವಜ. ಇಲ್ಲೇನಾಗಿತ್ತು ಅಂದರೆ, ಈ ನವೀನ್ ಜಿಂದಾಲ್ ಅವರು ರಾಷ್ಟ್ರಧ್ವಜವನ್ನು ತಮ್ಮ ಮನಬಂದಂತೆ ಎಲ್ಲಿ ಬೇಕಲ್ಲಿ ತಗೊಂಡು ಓಡಾಡ್ತಾ ಇರ್ತಾರೆ. ಇದನ್ನು ಪ್ರಶ್ನಿಸಲಾಗ್ತದೆ. ಇಲ್ಲೇನಾಗ್ತದೆ, ದ ಫ್ಲಾಗ್ ಕೋಡ್, ದೇರ್ ವಾಸ್ ಎ ಫ್ಲಾಗ್ ಕೋಡ್, ಹೀಗೆ ಮಾಡಬೇಕು ಅಂತೇಳಿ. ಇಟ್ ವಾಸ್ ಓನ್ಲಿ ಎ ಎಕ್ಸಿಕ್ಯೂಟಿವ್ ಆರ್ಡರ್. ಫ್ಲಾಗ್ ಕೋಡ್ ವಾಸ್ ಓನ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್. ಅದು ಶಾಸನವಾಗಿರಲಿಲ್ಲ. ಇಟ್ ವಾಸ್ ನಾಟ್ ಎ ಸ್ಟ್ಯಾಚ್ಯೂಟ್, ನಾಟ್ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್, ಆರ್ ಇಟ್ ವಾಸ್ ನಾಟ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಅದು ಪ್ರತ್ಯಾಯೋಜಿತ ಕಾನೂನು ಕೂಡ ಆಗಿರಲಿಲ್ಲ, ಅಥವಾ ನಿಯೋಜಿತ ಕಾನೂನು ಕೂಡ ಆಗಿರಲಿಲ್ಲ. ಆದ್ದರಿಂದ ಇವರ ಪರವಾಗಿ ಏನು ಮಾಡುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟು ತನ್ನ ತೀರ್ಪನ್ನು ಕೊಡ್ತದೆ. ಅಂದರೆ ರಾಷ್ಟ್ರಧ್ವಜವನ್ನು ಹಾರಿಸಲು 19(1)A ನಲ್ಲಿ ಅವರಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ದಿಸ್ ಕೇಸ್ ಈಸ್ ಪರ್ಟೈನಿಂಗ್ ಟು ದಿ ಹಾಯಿಸ್ಟಿಂಗ್ ಆಫ್ ಫ್ಲಾಗ್. ಆದರೆ ಫ್ಲಾಗ್ ಕೋಡ್ನ ಏನಿದೆ ಅದನ್ನು ಉಲ್ಲಂಘಿಸಿ ಇವನು ಫ್ಲಾಗನ್ನು ಅಥವಾ ರಾಷ್ಟ್ರಧ್ವಜವನ್ನು ಹಾರಿಸಿರ್ತಾನೆ. ಆದ್ದರಿಂದ ಇವನ ಮೇಲೆ ಕ್ರಮಕ್ಕಾಗಿ ಸರ್ಕಾರ ಪ್ರಯತ್ನಿಸಿದಾಗ ಸರ್ವೋಚ್ಚ ನ್ಯಾಯಾಲಯ ಇಲ್ಲ, ಆ ರೀತಿ ನೀವು ಮಾಡಲಿಕ್ಕೆ ಆಗೋದಿಲ್ಲ, ಅವನು ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ 19(A) ನಲ್ಲಿ, ಅಂದರೆ ತಾನು ತನ್ನ ದೇಶ ಪ್ರೇಮವನ್ನು ಏನು ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನು ಅವನದೇ ಆದ ರೀತಿಯಲ್ಲಿ ಮಾಡೋದರಲ್ಲಿ ತಪ್ಪಿಲ್ಲ. ಅದು 19(1)A ನಲ್ಲಿ ಅದು ಸೇರ್ತದೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇನ್ನು ಇತ್ತೀಚಿನ ಪ್ರಕರಣ ರಾಮಲೀಲಾ ಮೈದಾನದಲ್ಲಿ ಏನಾಗುತ್ತೆ ಅಂದರೆ, ಅಣ್ಣಾ ಹಜಾರೆಯವರು ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಈ ಉಪವಾಸ ಸತ್ಯಾಗ್ರಹ ಇದು ಏನಾಗುತ್ತೆ ಅಂದರೆ ಅಟೆಂಪ್ಟ್ ಟು ಸುಸೈಡ್ ಅಂಥೇಳಿ ಇವರು ಪ್ರಶ್ನೆ ಮಾಡ್ತಾರೆ. ಅಟೆಂಪ್ಟ್ ಟು ಸುಸೈಡ್, ಇದನ್ನು ಉಪವಾಸ ಸತ್ಯಾಗ್ರಹ ನೀವು ಮುಂದುವರ್ಸಕ್ಕೆ ಬಿಡಬಾರ್ದು ಅಂಥೇಳಿ ಸರ್ಕಾರ ತನ್ನ ಏನು ನಿಲುವನ್ನು ತೆಗೆದುಕೊಂಡಾಗ ಈ ಸ್ಟ್ರೈಕ್ ಮಾಡೋದು ಕೂಡ ಏನಿದೆಯಲ್ಲ ಇದು 19(A) ರಲ್ಲಿ ಬರುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಥ್ರೆಟ್ ಟು ಗೋ ಆನ್ ಹಂಗರ್ ಸ್ಟ್ರೈಕ್ ಇಸ್ ಆಲ್ಸೋ ಪ್ರೊಟೆಕ್ಟೆಡ್ ಅಂಡರ್ ಆರ್ಟಿಕಲ್ 19(1)A. 19(1)A ಅಡಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವ ಬೆದರಿಕೆಯನ್ನು ಸಹ ರಕ್ಷಿಸಲಾಗಿದೆ. ಇಟ್ ಈಸ್ ಪ್ರೊಟೆಕ್ಟೆಡ್. ನಾನು ಹೇಳಿದ್ನಲ್ಲ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಹಿಂದಿನ ಪ್ರಕರಣದಲ್ಲಿ ಹೇಳಿದ್ದೆ ನಾನು. ದಟ್ ಹ್ಯಾಸ್ ಕಮ್ ಇನ್ 2005 ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ 6 ಪ್ರಕರಣಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ 6 ಪ್ರಕರಣಗಳನ್ನು ನೀವು ಇದರಲ್ಲಿ ಕೆಲವೊಂದು ಪ್ರಕರಣಗಳನ್ನಾದರೂ ನೀವು ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ನೆನಪಿಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ನಾನು ಮತ್ತೊಂದು ಸಲ ಇದನ್ನು ರಿಪೀಟ್ ಮಾಡೋದಾದ್ರೆ, ಕೂಪರ್ ಸಿಟಿಸನ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ, ಬ್ರಿಜ್ಭೂಷಣ್ ಪ್ರೆಸ್ ವಿಷಯಕ್ಕೆ ಸಂಬಂಧಪಟ್ಟದ್ದು, ಸಕಲ್ ಪೇಪರ್ ಕೂಡ ಫ್ರೀಡಮ್ ಆಫ್ ಪ್ರೆಸ್ ಬಗ್ಗೆ ಸಂಬಂಧಪಟ್ಟಂಥದ್ದು, ಮತ್ತು ಈ SP ಗುಪ್ತಾನಲ್ಲಿ ಪಬ್ಲಿಕ್ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳುವಂಥದ್ದು, ಮತ್ತು ಈ ನವೀನ್ ಜಿಂದಾಲ್ ಇಂಡಿಯನ್ ಫ್ಲ್ಯಾಗ್ ಬಗ್ಗೆ, ರಾಮಲೀಲಾ ಮೈದಾನ್
ಈ ಪ್ರಕರಣದ ಬಗ್ಗೆ. ಇಲ್ಲಿ ಇನ್ನೂ ಒಂದು ಪ್ರಕರಣ ಬರ್ತದೆ. ಇನ್ನೂ ಒಂದು ಪ್ರಕರಣ ಅದು ಏನಂತಂದ್ರೆ ರೈಟ್ ಟು ಸ್ಪೀಚ್ ಇನ್ಕ್ಲೂಡ್ಸ್ ರೈಟ್ ಟು ಬಿ ಸೈಲೆಂಟ್ ಆ್ಯಂಡ್ ರೈಟ್ ಟು ರಿಪ್ಲೈ. ಈ ಎರಡು ವಿಷಯದ ಬಗ್ಗೆನೂ ಕೂಡ ಎರಡು ವಿಶಿಷ್ಟವಾದಂತಹ ಪ್ರಕರಣಗಳಿದ್ದಾವೆ. ನಮಗೆ ಮಾತನಾಡುವ ಹಕ್ಕು ಇದೆ ಅಂದರೆ ಮಾತನಾಡದೇ ಇರುವ ಮೌನವಾಗಿರುವ ಹಕ್ಕು ಕೂಡ ನಮಗಿದೆ ಅಂತಕ್ಕಂಥದ್ದನ್ನು ಈ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ. ಮಾತನಾಡುವ ಹಕ್ಕು ಇದೆ ಅಂದ ಸಂದರ್ಭದಲ್ಲಿ ಮೌನವಾಗಿರುವ ಹಕ್ಕು ಕೂಡ ಇದೆ ಅಂತಕ್ಕಂಥದ್ದು. ಇಲ್ಲ ನೀನು ಮಾತಾಡಲೇಬೇಕು ಅಂತ ಕಂಪೇಲ್ ಮಾಡೋ ಹಾಗಿಲ್ಲ ಯಾರನ್ನ ಅಂತಕ್ಕಂಥ ಒಂದು ಪ್ರಕರಣವನ್ನು ನಾವೇನು ಮಾಡ್ತೀವಿ, ಬಿಜಯ್ ಇಮಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ನೋಡ್ತೀವಿ. ಇಲ್ಲೇನಾಗುತ್ತೆ ಅಂತಂದರೆ ಈ ಜಿಹೋವಾಸ್ ವಿಟ್ನೆಸ್ನ ಪಾಲಿಸುವಂತಹ ಕ್ರಿಶ್ಚಿಯನ್ ಒಂದು ಪಂಗಡ, ಅದು ಕ್ರಿಶ್ಚಿಯನ್ ಒಂದು ಪಂಗಡ ಏನು ಮಾಡುತ್ತೆ ಅಂದರೆ ಅದು ಜಿಹೋವಾಸ್ ವಿಟ್ನೆಸ್ನ ಪಾಲಿಸ್ತಿರ್ತದೆ. ಅದೊಂದು ತತ್ವ. ಆ ಜಿಹೋವಾಸ್ ವಿಟ್ನೆಸ್ನ ಒಂದು ತತ್ವ ಏನು ಅಂತಂದರೆ ಅವರು ದೇಶದಲ್ಲಿ ನಂಬಿಕೆ ಇಡೋದಿಲ್ಲ, ಇಡೀ ಪ್ರಪಂಚವೇ ಒಂದು ದೇಶ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಳ್ಳೋರು. ಆದ್ದರಿಂದ ಅವರು ರಾಷ್ಟ್ರಗೀತೆಯನ್ನು ಪಠಣ ಮಾಡೋದಿಲ್ಲ. ಆದ್ದರಿಂದ ಇವರು ರಾಷ್ಟ್ರಗೀತೆಯನ್ನು ಹಾಡಲಿಲ್ಲ ಅಂಥೇಳಿ ಆ ಸ್ಕೂಲ್ನವ್ರು ಏನು ಮಾಡ್ತಾರೆ ಅಂದರೆ ಈ ಜಿಹೋವಾಸ್ ವಿಟ್ನೆಸ್ನ ವಿದ್ಯಾರ್ಥಿಗಳನ್ನು ಶಾಲೆಯಿಂದ ಸಸ್ಪೆಂಡ್ ಮಾಡ್ತಾರೆ, ತೆಗೆದು ಹಾಕ್ತಾರೆ. ಆವಾಗ ಆ ಪ್ರಕರಣ ಸುಪ್ರೀಂ ಕೋರ್ಟ್ನ ಮುಂದೆ ಬರುತ್ತೆ. ಸುಪ್ರೀಂ ಕೋರ್ಟ್ನ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ 19(1)A ಮತ್ತು ಆರ್ಟಿಕಲ್ 25 ಏನು ಹೇಳುತ್ತೆ ಅಂತಂದರೆ ರೈಟ್ ಟು ಫ್ರೀಡಮ್. ಆರ್ಟಿಕಲ್ 25 ಈಸ್ ಅಬೌಟ್ ರೈಟ್ ಟು ರಿಲಿಜನ್, ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಹಕ್ಕು. ನೀವು ಯಾವುದೇ ಧರ್ಮವನ್ನು ಪಾಲಿಸ್ಬೋದು ಅಂಥೇಳಿ ನಮ್ಮ ಸಂವಿಧಾನ ಹೇಳ್ತದೆ. ಆದರೆ ಇಲ್ಲಿ ಜಿಹೋವಾಸ್ ವಿಟ್ನೆಸ್ ಆ ಧರ್ಮವನ್ನು ಪಾಲಿಸೋದ್ರಿಂದ ಆ ಧರ್ಮದ ನೀತಿಯ ಪ್ರಕಾರ ಅವರು ರಾಷ್ಟ್ರಗೀತೆಯ ಹಾಡುವಾಗಿಲ್ಲ. ಯಾಕೆ ರಾಷ್ಟ್ರಗೀತೆ ಹಾಡುವಾಗಿಲ್ಲ ಅಂತಂದರೆ ಅವರು ಇಡೀ ದೇಶವನ್ನು ಒಂದು ರಾಷ್ಟ್ರ ಅಂದರೆ ರಾಷ್ಟ್ರ ಬಾರ್ಡರ್ಗಳು ಇರಬಾರ್ದು ಅಂತಕ್ಕಂಥ ಕಾನ್ಸೆಪ್ಟು. ಆದ್ದರಿಂದ ಅದು ಧರ್ಮದ ನಂಬಿಕೆ, ಈ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆ ಇರೋದರಿಂದ ಅವರು 25 ಮತ್ತು ಅನುಚ್ಛೇದ 19(A)(2) ಏನು ಹೇಳಿದರು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ಧಾರಕ್ಕೆ ಬರುತ್ತೆ. ನಿಮ್ಗೆ ಹೇಗೆ ಮಾತನಾಡುವ ಹಕ್ಕನ್ನು ನೀವು ಕೊಟ್ಟಿದ್ದಾರೋ ಮಾತನಾಡದೇ ಇರುವ ಹಕ್ಕು ಕೂಡ ಅವ್ರಿಗೆ ಇರೋದರಿಂದ ಅವರು ರಾಷ್ಟ್ರಗೀತೆ ಹಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಮರ್ಯಾದೆ ಕೊಡುವ ದೃಷ್ಟಿಯಿಂದ ಎದ್ದು ಮೌನವಾಗಿ ನಿಂತ್ಕೊಳ್ತಾರೆ. ಅಷ್ಟು ಸಾಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಬಿಜಯ್ ಇಮಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಹೇಳಲಾಗ್ತದೆ. ಇನ್ನೊಂದು ಪ್ರಕರಣ, ಇದು ಪ್ರಕರಣ ಏನು ಅಂತಂದರೆ ಇದ್ರ ಹೆಸರು ಪ್ರೊಫೆಸರ್ MD ಶಹಾ ವರ್ಸಸ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಟ್ ಈಸ್ ಎ ಪಬ್ಲಿಕ್ ಸೆಕ್ಟರ್ ಕಂಪನಿ ಆಸ್ ಪರ್ ದ ಲಾ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಶಹಾ ಅವ್ರಿಗೆ ಯಾವುದೋ ಒಂದು ಲೇಖನವನ್ನು ಬರೆದಿರ್ತಾರೆ. ಆ ಲೇಖನವನ್ನು ಟೀಕಿಸುತ್ತಾ ಈ LICನವರು ತಮ್ಮ ಇಂಟರ್ನಲ್ ಆಂತರಿಕ ಪತ್ರಿಕೆಯಲ್ಲಿ ಅವ್ರನ್ನ ಟೀಕೆ ಮಾಡಿ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನು ತಮ್ಮ ಆಂತರಿಕ ಪತ್ರಿಕೆಯಲ್ಲಿ ಬರ್ಕೊಂಡಿರ್ತಾರೆ. LICಯ ಆಂತರಿಕ ಪತ್ರಿಕೆಯಲ್ಲಿ ಬರ್ಕೊಂಡಿರ್ತಾರೆ. ಆವಾಗ ಪ್ರೊಫೆಸರ್ ಶಾ ಏನು ಹೇಳ್ತಾರೆ, ನಾನು ಅದಕ್ಕೊಂದು ರಿಜಾಯಿಂಡರ್ ಕೊಡಬೇಕು, ನೀವು ಹೇಳಿದ್ದೆಲ್ಲ ಸರಿ ಇಲ್ಲ, ನಾನು ಅದಕ್ಕೊಂದು ರಿಜಾಯಿಂಡರ್ ಕೊಡಬೇಕು ಅಂಥೇಳಿ ಇವ್ರು ಹೇಳಿದಾಗ ನಿಮ್ಮ ರಿಜಾಯಿಂಡರ್ ನಾವು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸೋದಿಲ್ಲ ಅಂತ ಹೇಳ್ತಾರೆ ಅವರು. ನಿಮ್ಮ ರಿಜಾಯಿಂಡರ್ನ ನಾವು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುವುದಿಲ್ಲ ಅಂಥೇಳಿ ಹೇಳಿದಾಗ ಆ ಒಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ತನಕ ಹೋದಾಗ ನೀವು ರಿಜಾಯಿಂಡರ್ನು ಒಮ್ಮೆ ಅವ್ರ ಬಗ್ಗೆ ಟೀಕೆಯನ್ನು ಮಾಡಿದಾಗ ಅವ್ರು ಕೊಟ್ಟಂತಹ ರಿಜಾಯಿಂಡರ್ ಏನಿದೆ ಅದನ್ನೂ ಕೂಡ ನೀವು ಏನು ಮಾಡಬೇಕು, ಪ್ರಕಟಿಸಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ರೈಟ್ ಟು ರಿಪ್ಲೈ. ನಾ ಹೇಳಿದ್ನಲ್ಲ, ಅವರ ಉತ್ತರವನ್ನು ಕೂಡ ನೀವೇನು ಮಾಡಬೇಕು, ಅವರ ಉತ್ತರವನ್ನು, ಅವರು ಮರು ಪ್ರಶ್ನೆ ಅಲ್ಲ, ಮರು ಉತ್ತರವನ್ನು ಕೂಡ ನೀವೇನು ಮಾಡಬೇಕು, ನಿಮ್ಮ ಆಂತರಿಕ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸಬೇಕು. ಕಾರಣ ಇಷ್ಟೇ, ನೀವು ಅವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಬರೆದ ಮೇಲೆ ಅವರು ಅದಕ್ಕೆ ಸ್ಪಷ್ಟೀಕರಣ ಅಂತ ಹೇಳ್ತಾರೆ. ಸ್ಪಷ್ಟೀಕರಣ, ಈ ಮರು ಪ್ರಶ್ನೆ ಅನ್ನೋದಕ್ಕಿಂತ ನೀವು ಸ್ಪಷ್ಟೀಕರಣ ಅಂತಕ್ಕಂಥ ಶಬ್ದ ಹೇಳ್ಬೋದು. ಅವರ ಸ್ಪಷ್ಟೀಕರಣವನ್ನು ಪ್ರಕಟ ಮಾಡೋದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನಾವು ನೋಡಬಹುದು. ಅವು 2 ಪ್ರಕರಣಗಳು, ಅವು 6 ಪ್ರಕರಣಗಳು ಮತ್ತು ಇವೆರಡು ಪ್ರಕರಣಗಳಿಂದ ನಾವು ಏನು ತಿಳ್ಕೊಬೋದು ಅಂತಂದರೆ, ಈ ಒಂದು
ಅನುಚ್ಛೇದ 19(1)(a)ನಲ್ಲಿ ನಮಗೆ ಯಾವ ರೀತಿಯ ಹಕ್ಕುಗಳಿದೆ, ಆ ಹಕ್ಕುಗಳನ್ನು ಯಾವ ರೀತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ರಕ್ಷಿಸಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈಗ ಈ ಏನು ನಿರ್ಬಂಧ ಏನಿದೆಯಲ್ಲ, ನಿರ್ಬಂಧದ ಮೇಲಿನ ಪ್ರಕರಣಗಳನ್ನು ನೋಡೋಣ. ನಾವು ನಿರ್ಬಂಧವನ್ನು ಹೇರುವಂತಹ ಪ್ರಕರಣ, ನಿರ್ಬಂಧವನ್ನು ಹೇರುವಂತಹ ಪ್ರಕರಣದಲ್ಲಿ ಒಂದು CRPC 144 ನೋಡಿ, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡೋದು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವರ ಕರ್ತವ್ಯ. ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡೋದು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವರ ಕರ್ತವ್ಯ. ಯಾವಾಗ ಈ ಸಾರ್ವಜನಿಕ ಏನು ಶಾಂತಿಗೆ ಭಂಗ ಬರುತ್ತೆ ಅಂಥೇಳಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಗೆ ಅನಿಸಿದರೆ ಅವರು ತಕ್ಷಣದಿಂದ 144ನ ಜಾರಿ ಮಾಡ್ತಾರೆ. 144 ಕಾನೂನನ್ನು ಏನು CRPCಯನ್ನು ಜಾರಿ ಮಾಡ್ತಾರೆ. ಆ ಜಾರಿ ಮಾಡಿದಾಗ 5 ಜನಕ್ಕಿಂತ ಹೆಚ್ಚು ಒಂದು ಕಡೆ ಸೇರೋ ಹಾಗಿಲ್ಲ. ಇಲ್ಲಿ ಏನಾಗಿರುತ್ತೆ, ಈ ಬಾಬುಲಾಲ್ ಪರಾಟೆ ಅಂತಕ್ಕಂಥವ್ರು ಈ ಪರೇಡ್ಗಳನ್ನು ಮಾಡ್ತಿರ್ತಾರೆ, ಅಶಾಂತಿಗೆ ಕಾರಣರಾಗಿರ್ತಾರೆ. ಆದ್ದರಿಂದ ಬಾಬುಲಾಲ್ ಪರಾಟೆ ಅವರು ಮಾಡುವಂಥದ್ದು ಈ ಏನು ಸಮಾಜದ ಶಾಂತಿಯನ್ನು ಕದಡುವಂತಹ ಕೆಲಸ ಅನ್ನುವಂಥ ಸಂದರ್ಭದಲ್ಲಿ ಅವರು ಈ 144ನ ಜಾರಿಗೆ ತಂದದ್ದನ್ನು ಬಾಬುಲಾಲ್ ಪರಾಟೆ ಅವರು ಪ್ರಶ್ನಿಸ್ತಾರೆ. ಏನು ಪ್ರಶ್ನಿಸ್ತಾರೆ? ಇದು 19(2)ಗೆ ವಿರುದ್ಧವಾಗಿದೆ. 19(2)ನಲ್ಲಿ ನಾವೇನು ಮಾಡಬೇಕು? ರೀಸನೇಬಲ್ ರಿಸ್ಟ್ರಿಕ್ಷನ್ ಹಾಕಬೇಕು, ಸಮಂಜಸವಾದಂತಹ ನಿರ್ಬಂಧಗಳನ್ನ ಹಾಕಬೇಕು. ಇವರು ನಾವೆಲ್ಲ ಏನೋ ಒಂದು ಫಂಕ್ಷನ್ ಮಾಡ್ತೀವಿ ಅಂದಾಗ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಶಾಂತಿಯ ಉಲ್ಲಂಘನೆ ಅಲ್ಲಿ ಸಿದ್ಧ ಅಂದರೆ ಏನು ಸಾಬೀತು ಆಗಿದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ, ಇದು ಸಮಂಜಸವಾದ ನಿರ್ಬಂಧವೆಂದು ತೀರ್ಪು ಕೊಡ್ತದೆ. ದಿಸ್ ಇಸ್ ಎ ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತದೆ. ಸೊ ವಾಟ್ ಈಸ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನೋದು ಏನಿದೆಯಲ್ಲ, ಇಟ್ ಈಸ್ ಎ ರಿಲೇಟಿವ್ ಟರ್ಮ್. ಇಟ್ ಈಸ್ ಎ ಟರ್ಮ್ ವಿಚ್ ಹ್ಯಾಸ್ ಟು ಬಿ ಡಿಟರ್ಮೈನ್ಡ್ ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟನ್ಸಸ್ ಆ್ಯಂಡ್ ದ ಜಸ್ಟಿಫಿಕೇಶನ್ ಆಫ್ ದ ಆಫೀಸರ್ಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ರೀಸನೇಬಲ್ ರಿಸ್ಟ್ರಿಕ್ಷನ್ ಬಗ್ಗೆ ಇರ್ತಕ್ಕಂಥ ಒಂದು ಈ ಪ್ರಕರಣ ನಾವು ಬಾಬುಲಾಲ್ ಪರಾಟೆ ಅವರ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣವನ್ನು ಹೇಳ್ಬೋದು. ಇನ್ನೊಂದು ಏನಂತಂದರೆ ಅಶ್ಲೀಲತೆ ನೋಡಿ, ಇದು ಕೂಡ ತುಂಬ ಒಂದು ಕಾಂಟ್ರವರ್ಷಿಯಲ್ ಪ್ರಕರಣ ಅಂತ ಹೇಳ್ಬೋದು. ಅಥವಾ ಅವತ್ತಿನ ದಿನದಲ್ಲಿ ಯಾವಾಗ ಈ ಪ್ರಕರಣ ನಡೆದಿದ್ದು ಅಂದರೆ 1965ರಲ್ಲಿ ಸಾಕಷ್ಟು ನೀರು ಹರಿದಿದೆ. ಇವತ್ತಿನ ದಿವಸದಲ್ಲಿ ಇದು ಅಪರಾಧ ಆಗಲಿಕ್ಕಿಲ್ಲ. ಇವತ್ತಿನ ದಿವಸದಲ್ಲಿ ಅಥವಾ ಸಮಾಜದ ಇವತ್ತಿನ ವ್ಯವಸ್ಥೆಯಲ್ಲಿ ಇದೇ ಪ್ರಕರಣ ಇವತ್ತು ಮುಂದೆ ಬಂದಿದ್ರೆ ರಂಜಿತ್ ಉದೇಶಿ ಪ್ರಕರಣ ಅದು ಅಪರಾಧ ಆಗ್ತಿರ್ಲಿಕ್ಕಿಲ್ಲ. ಇಲ್ಲಿ ಏನು ಪ್ರಕರಣ ಅನ್ನೋದನ್ನು ನೋಡೋಣ. ಇವರು ಏನು ಮಾಡ್ತಾರೆ ಅಂದರೆ ಪತ್ರಿಕೆ ಒಂದು ಪುಸ್ತಕ ಮಾರಾಟ, ಪುಸ್ತಕವನ್ನು ಮಾರಾಟ ಮಾಡ್ತಾರೆ. ಮಾರಾಟ ಏನು ಪುಸ್ತಕ? ಲೇಡಿ ಚಟ್ರಲೀಸ್ ಲವರ್ ಅಂತಕ್ಕಂಥ ಪುಸ್ತಕ. ಇಟ್ ಈಸ್ ಎ ನಾವೆಲ್. ಇಟ್ ಈಸ್ ಎ ನಾವೆಲ್. ಇಟ್ಸ್ ಎನ್ ಇಂಗ್ಲಿಷ್ ನಾವೆಲ್ ಆ್ಯಂಡ್ ಇಟ್ಸ್ ನೇಮ್ ಈಸ್ ಲೇಡಿ ಚಟ್ಲರ್ಸ್ ಲವರ್ ಅಂತಕ್ಕಂಥದ್ದು. ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ ಅಶ್ಲೀಲ ಪದಗಳ ಬಳಕೆ ಆಗಿರುತ್ತೆ. ಅಂದರೆ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತಹ ಪದಗಳು, ಲೈಂಗಿಕ ಕ್ರಿಯೆಗೆ ಸಂಬಂಧಿಸಿದಂತಹ ಪದಗಳು, ಅಶ್ಲೀಲ ಪದಗಳು, ಸಂಬಂಧಿಸಿದ ಅಶ್ಲೀಲ ಪದಗಳು, ಅಶ್ಲೀಲ ಪದಗಳು ಇರ್ತದೆ ಆ ಪುಸ್ತಕದಲ್ಲಿ. ಆ ಪುಸ್ತಕವನ್ನು ಇವರೇನು ತಾವೇ ಬರೆದಿರೋದಿಲ್ಲ, ರಂಜಿತ್ ಉದೇಶಿ ಅವರು ಬರೆದಿರೋದಿಲ್ಲ. ಅವ್ರು ಈಸ್ ಓನ್ಲಿ ಎ ಬುಕ್ ಸೆಲ್ಲರ್. ಆದರೆ ಆ ಪುಸ್ತಕವನ್ನು ಮಾರಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಏನಾಗುತ್ತೆ ಅಂತಂದರೆ IPC 292 ಯೂಸ್ ಮಾಡ್ತಾರೆ. ನೋಡ್ರಿ, IPC 292 ಏನು ಹೇಳುತ್ತೆ ಅಂತಂದರೆ ಯಾವುದೇ ವ್ಯಕ್ತಿಯಾಗಲಿ ಅಶ್ಲೀಲ ಇರುವಂತಹ ಏನು ಸಾಹಿತ್ಯವನ್ನು ಬರೆಯಕೂಡದು ಮತ್ತು ಅಶ್ಲೀಲ ಸಾಹಿತ್ಯ ಇರುವಂತಹ ಪುಸ್ತಕಗಳನ್ನು ಮಾರಾಟ ಮಾಡಿಕೊಡ್ದು ಅಂತ ಹೇಳುತ್ತದೆ. ಅದರ ಪ್ರಕಾರ ಏನು ಮಾಡುತ್ತೆ, ಇವರಿಗೆ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಶಿಕ್ಷೆಗೆ ಗುರಿ ಆಗ್ತಾರೆ, ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಇದನ್ನ ಈ ಸುಪ್ರೀಂ ಕೋರ್ಟ್ ಇವರು ಏನು ದಿಸ್ ಈಸ್ ಅನ್ರೀಸನೇಬಲ್, ದಿಸ್ ಈಸ್ ಅನ್ರೀಸನೇಬಲ್, ಇದು ಅಸಮಂಜಸ ಅಂಥೇಳಿ ಇವ್ರು ಪ್ರಶ್ನೆ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಬಟ್ ಸುಪ್ರೀಂ ಕೋರ್ಟ್ ಸೈಡ್ ನೋ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಶಿಕ್ಷೆಯನ್ನು ಎತ್ತಿ ಹಿಡಿಯುತ್ತೆ. ಇವರು ರಂಜಿತ್ ಉದೇಶಿ ಅವರು ಏನು ಇದ್ರು ದಿಸ್ ಈಸ್ ಬಿಯಾಂಡ್ 19(2) ಅಂತ ಹೋಗ್ತಾರೆ. ಇವರು 19(2) ಹೇಳಿದಂತಹ ಏನು ರೀಸನೇಬಲ್ ರಿಸ್ಟ್ರಿಕ್ಷನ್ ಇದೆಯಲ್ವಾ,
ಅಥವಾ ಸಮಂಜಸ ನಿರ್ಬಂಧ ಇದೆಯಲ್ಲ ಅದನ್ನು ಮೀರಿದೆ ಇದು ನೀವು ಈ IPC 292 ಅಂಥೇಳಿ ಇವರು ಏನು ಮಾಡ್ತಾರೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಒಪ್ಪೋದಿಲ್ಲ. ಏನು ಮಾಡ್ತದೆ, ಬುಕ್ಡ್ ಅಂಡರ್ 292 ಈಸ್ ಓಕೆ ಅನ್ನುವಂಥದ್ದನ್ನು ಈ ಪ್ರಕರಣದಲ್ಲಿ 1965ರಲ್ಲಿ ಹೇಳಲಾಗ್ತದೆ. ಆದರೆ ಇದೇ ಪ್ರಕರಣ 2010ರಲ್ಲಿ ಇಂಥದ್ದೇ ಇನ್ನೊಂದು ಪ್ರಕರಣ ಆಗುತ್ತೆ. ಖುಷ್ಬು ಸಿನಿಮಾ ನಟಿ ಕೇಳಿದಿರಲ್ವಾ ನೀವು, ಖುಷ್ಬು ವರ್ಸಸ್ ಕನ್ನಿಯಮ್ಮಾಳ್. ಖುಷ್ಬು ವರ್ಸಸ್ ಕನ್ನಿಯಮ್ಮಾಳ್. ಇದೇ ಖುಷ್ಬು ಅವರು ಬೆಂಗಳೂರಲ್ಲಿ ಬಂದಾಗ ಯಾವುದೋ ಒಬ್ಬ ವ್ಯಕ್ತಿ ಕಪಾಳಿಗೆ ಹೊಡೆದದ್ದು ನಮಗೆ ಗೊತ್ತು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪ್ರಕರಣ ನೋಡಿ, ಆಬ್ಸಿನಿಟಿ ಕುಡ್ ಬಿ ಗೇಜ್ಡ್ ವಿತ್ ರೆಸ್ಪೆಕ್ಟ್ ಟು ಕಂಟೆಂಪ್ರರಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್. ನೋಡ್ರಿ, ಕಂಟೆಂಪರರಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್. ನಾನು ಈಗ ಮೊದಲು ಇಲ್ಲಿಗೆ ಬರ್ತೀನಿ ಮತ್ತೆ. ದಿಸ್ ಈಸ್ ಟು ಬಿ ಸೀನ್. ಅವತ್ತಿನ ದಿನದಲ್ಲಿ ಸಮಾಜದ ವಿಚಾರ, ಅವತ್ತಿನ ದಿನದಲ್ಲಿ ಸಮಾಜದ ವಿಚಾರ ಹೇಗಿತ್ತು ಅಂತಂದ್ರೆ, ಈ ರೀತಿಯಾದಂತಹ ಪುಸ್ತಕಗಳು, ಅಶ್ಲೀಲ ಪುಸ್ತಕಗಳು ಇರಬಾರ್ದು ಅಂತಕ್ಕಂತಹ ಸಾಮಾಜಿಕ ವ್ಯವಸ್ಥೆ ಅವತ್ತಿತ್ತು. ಆದರೆ ಇದು 1965ರಲ್ಲಿ ಕಾಲಘಟ್ಟದಲ್ಲಿ ಅಥವಾ ಕಾಲಗರ್ಭದಲ್ಲಿ ಇವೆಲ್ಲ ಏನಾಗ್ತವೆ ಅಂತಂದ್ರೆ ಬದಲಾವಣೆಗಳಾಗ್ತವೆ. ಈ ಎರಡನೇ ವಿಷಯದಲ್ಲಿ, ಈ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ ನೋಡಿ, ಟು ಡಿಸೈಡ್ ಅಬ್ಸಿನಿಟಿ, ಅಶ್ಲೀಲತೆಯನ್ನು ನೀವು ಡಿಸೈಡ್ ಮಾಡಬೇಕು ಅಂತ ನೀವೇನು ಮಾಡಬೇಕು, ಅದು ಕಂಪ್ಲೀಟ್ಲಿ ಇಟ್ ಶುಡ್ ಬಿ ಸೀನ್ ಇನ್ ಇಟ್ಸ್ ಎಂಟೈರಿಟಿ ಅಂತ ಹೇಳ್ತಾರೆ. ಸಮಕಾಲೀನ ಸಮುದಾಯದ ಮಾನದಂಡಗಳಿಗೆ ಸಂಬಂಧಿಸಿದಂತೆ ನೀವು ಏನು ಮಾಡಬೇಕು, ಅಶ್ಲೀಲ ಹೌದು ಅಲ್ಲನ್ನೋದನ್ನು ಡಿಸೈಡ್ ಮಾಡಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಈ ಖುಷ್ಬು ಅವರು ಹೇಳಿದಂಥದ್ದು ಅಶ್ಲೀಲ ಅಲ್ಲ ಅಂಥೇಳಿ. ಖುಷ್ಬು ಅವರು ಹೇಳಿದ್ದೇನು, ಸಿ ಟಾಕ್ಡ್ ಅಬೌಟ್ ಹ್ಯಾವಿಂಗ್ ಸೆಕ್ಸ್ ಬಿಫೋರ್ ಮ್ಯಾರೇಜ್ ಆರ್ ಲಿವಿಂಗ್ ರಿಲೇಷನ್ಸ್. ಇದರ ಬಗ್ಗೆ ಅವರು ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು. ಶಿ ಟಾಕ್ಡ್ ಅಬೌಟ್ ಹ್ಯಾವಿಂಗ್ ಸೆಕ್ಸ್ ಬಿಫೋರ್ ಮ್ಯಾರೇಜ್ ಆ್ಯಂಡ್ ಲಿವಿಂಗ್ ರಿಲೇಷನ್ಸ್. ಈ ವಿಷಯದ ಬಗ್ಗೆ ಖುಷ್ಬು ಅವರು ಪತ್ರಿಕೆಯಲ್ಲಿ ಮಾತಾಡಿದರು. ಪತ್ರಿಕೆಯಲ್ಲೋ ಅಥವಾ ಟಿವಿನಲ್ಲೋ, ಮಾಧ್ಯಮದಲ್ಲೋ, ಸೋಷಿಯಲ್ ಮೀಡಿಯಾದಲ್ಲೋ ಈ ವಿಷಯದ ಬಗ್ಗೆ ಮಾತಾಡಿದಾಗ ಇದು ಅಶ್ಲೀಲ, ಈ ರೀತಿ ಮಾತಾಡಬಾರ್ದಿತ್ತು ಅಂತಕ್ಕಂಥ ಅನೇಕ ಪ್ರಕರಣಗಳು ಬೇರೆ ಬೇರೆ ರಾಜ್ಯದಲ್ಲಿ ಅವ್ರ ವಿರುದ್ಧ ಫೈಲ್ ಆದವು. ಆದರೆ ಅವೆಲ್ಲವನ್ನು ಕ್ರೋಢೀಕರಿಸಿ ಒಂದು ಕಡೆ ತಗೊಂಡು ಕೊನೆಗೆ ಏನು ಮಾಡ್ತಾರೆ ಅಂದರೆ ಈ ವಿಷಯದಲ್ಲಿ ಡಿಸ್ಕಸ್ ಮಾಡ್ತಾರೆ. ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ರೀತಿಯಾಗಿ ನಾವು ನೋಡಬಾರ್ದು. ಇಡೀ ವ್ಯವಸ್ಥೆಯನ್ನು ಅದು ಏನು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ನಾವು ಇದು ಮಾಡಬೇಕು. ಹಾಗಾಗಿ ಅವ್ರು ಮಾಡಿದ್ದೇನು ಅಶ್ಲೀಲ ಅಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ, ಅಂದರೆ ನಾವೇನು ಮೊದಲು ಉದೇಶಿ ಪ್ರಕರಣವನ್ನು ನೋಡಿದ್ರಿ ಮತ್ತು ಈ ಪ್ರಕರಣವನ್ನು ನೋಡಿದ್ವಿ. ಇವೆರಡು ಒಂದಕ್ಕೊಂದು ತದ್ವಿರುದ್ಧವಾದ ಪ್ರಕರಣಗಳು ಅಂತ ಹೇಳ್ಬೋದು ನಾವು. ಇದು ಮುಂದುವರೆದು ಪ್ರಶಾಂತ್ ಭೂಷಣ್ ಪ್ರಕರಣ. ಇದು ಒಂದು ಫೇಮಸ್ ಪ್ರಕರಣ. ಈ ಪ್ರಕರಣ ಏನು ಅಂತಂದರೆ, ನಮ್ಮ ಕೋವಿಡ್ ಪೆಂಡಮಿಕ್ ಇತ್ತು, ಅಂತಹ ಸಂದರ್ಭದಲ್ಲಿ ಆದಂತಹ ಪ್ರಕರಣ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಶಾಂತ್ ಭೂಷಣ್ ಅವರು ಕೆಲವೊಂದು ಸ್ಕ್ಯಾಂಡಲಸ್ ಟ್ವೀಟ್ಗಳನ್ನು ಮಾಡ್ತಾರೆ. ಸ್ಕ್ಯಾಂಡಲಸ್ ಅಂತೇಳಿ ಹೇಳೋಕ್ಕಾಗಲ್ಲ. ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಜೆ ಸಮಯದಲ್ಲಿ ಅವರು ಯಾವುದೋ ಒಂದು ಇಂಪೋರ್ಟೆಡ್ ಬೈಕ್ ಮೇಲೆ ಕೂತ್ಕೊಂಡಿದ್ದನ್ನು ನೋಡಿ, ಆ ಫೋಟೋಗಳನ್ನ ನೋಡಿ, ಆಮೇಲೆ ಸುಪ್ರೀಂ ಕೋರ್ಟ್ನ ಕೆಲವು ಜಡ್ಜ್ಮೆಂಟ್ಗಳನ್ನ ಇವರು ಸರಿಯಾದ ಟೈಮಲ್ಲಿ ಕೊಡ್ತಾ ಇಲ್ಲ ಅಂತಕ್ಕಂತಹ ಸ್ಟೇಟ್ಮೆಂಟ್ಗಳನ್ನು ಇವರು ಮಾಡಿದಾಗ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ಹಾಕತ್ತೆ, ಅವ್ರ ಮೇಲೆ ಕಂಟೆಂಪ್ಟ್ ಪಿಟಿಷನ್ ಹಾಕತ್ತೆ. ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ಗೆ. ಕಂಟೆಂಪ್ಟ್ ನ್ಯಾಯಾಂಗ ನಿಂದನೆ ಪ್ರಕರಣ ಪ್ರಕರಣವನ್ನು ಇವ್ರ ಮೇಲೆ ದಾಖಲಿಸ್ತೆ. ಆವಾಗ ಇವರಿಗೆ ಕ್ಷಮೆ ಬರ್ಕೊಡಿ ನೀವು ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟು ಬರ್ಕೊಡಲ್ಲ. ಇವರು ನಾನು ಹೇಳಿದ್ದೇನಿದೆ ಅದು ಸರಿಯಾಗೇ ಇದೆ ಅಂತಕ್ಕಂಥ ನಿಲುವಿಗೆ ಅವ್ರು ನಿಂತ್ಕೊಳ್ತಾರೆ. ಹಿ ವಿಲ್ ಸ್ಟ್ಯಾಂಡ್. ಸುಪ್ರೀಂ ಕೋರ್ಟ್ ಅಂದ್ಕೊಂಡಿತ್ತು, ಅವರು ಸುಪ್ರಸಿದ್ಧ ವಕೀಲರು, ಈಗಲೂ ಕೂಡ ಅವರು ಅನೇಕ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಹಾಕಿ ಗೆದ್ದಿದ್ದಾರೆ. ಇತ್ತಿತ್ತಲಾಗಿ ಅವ್ರು ಗೆದ್ದಂತಹ ಕೇಸ್ ಅಂದರೆ ಎಲೆಕ್ಷನ್ ಬಾಂಡ್ ಕೇಸಲ್ಲಿನೂ ಕೂಡ ಅವರು ಜಯವನ್ನು ಸಾಧಿಸಿದ್ದಾರೆ. ಅಂತಹ ಒಬ್ಬ ಸುಪ್ರಸಿದ್ಧ ವ್ಯಕ್ತಿ ಏನು ಹೇಳ್ತೀವಿ,
ಪ್ರಶಾಂತ್ ಭೂಷಣ್ ಇವ್ರ ತಂದೆ ಇಂದಿರಾ ಗಾಂಧಿ ಪ್ರಕರಣದಲ್ಲಿ, ಅಂದರೆ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ ಪ್ರಕರಣದಲ್ಲಿ ಅವರು ಲಾಯರ್ ಆಗಿದ್ದರು ಇಂದಿರಾ ಗಾಂಧಿ ವಿರುದ್ಧ ಅನ್ನೋದನ್ನು ನೆನೆಸ್ಕೊಳ್ತಾ, ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಂತಹ ಈ ಪ್ರಶಾಂತ್ ಭೂಷಣ್ ಅವರು ಏನು ತಮ್ಮ ನಿಲುವಿಗೆ ಅಂಟಿಕೊಂಡು ನಿಂತರು, ನಾನು ಹೇಳಿದ್ದೆ ಸರಿ ಇದೆ ಅಂತ ನಿಂತರು, ಸುಪ್ರೀಂ ಕೋರ್ಟ್ಗೂ ಬಹಳಷ್ಟು ಸಮಸ್ಯೆ ಆಯಿತು. ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ ಅವರಿಗೆ ಕೇವಲ ₹1 ದಂಡವನ್ನು ಹಾಕಿ ಕೇಸ್ನ ಕ್ಲೋಸ್ ಮಾಡ್ತು, ಕೇಸಿಗೆ ಒಂದು ಮುಕ್ತಾಯವನ್ನು ಹೇಳಿತು. ಅದಕ್ಕೆ ಇದಕ್ಕೆ ಅಸಂಗತದ ದಂಡ ಅಂತ ಹೇಳ್ತಾರೆ, ಇನ್ಕಾಂಗ್ರುವಸ್ ಫೈನ್. ಆ ₹1 ಹೇಳ್ತಾರೆ, ಇವರು ಕಟ್ಟಲಿಲ್ಲ, ಇವ್ರ ಪರವಾಗಿ ಬೇರೆ ಲಾಯರ್ ಕಟ್ಟಿ ಅದನ್ನು ಕೇಸ್ನ ಕ್ಲೋಸ್ ಮಾಡಿರೋ ಅಂತಕ್ಕಂಥ ಮಾತೂ ನಮಗೆ ಕೇಳಿ ಬಂದದ್ದುಂಟು. ಇದು ಒಂದು ಅಂತಹ ಪ್ರಕರಣ. ಅಂದರೆ ಇಲ್ಲಿನೂ ಕೂಡ ಅವರು ಹೇಳಿದ್ದೇನು ಅಂತಂದರೆ, ನಾನು ಮಾಡಿದಂತಹ ಸ್ಟೇಟ್ಮೆಂಟ್ಗಳು ನನಗೆ ಹಕ್ಕಿದೆ, ಏನು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತಾರೆ, ಏನು ನಾವು ಟೀಕೆ ಮಾಡ್ಬೋದು, ಅಂದರೆ ತರ್ಕಬದ್ಧ ಟೀಕೆಗೆ ಅವಕಾಶ ಇದೆ, ನಾನು ಅದನ್ನೇ ಮಾಡಿದ್ದೀನಿ ಅಂಥೇಳಿ ಈ ಪ್ರಕರಣದಲ್ಲಿ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ. ಆದರೂ ಅವರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅದು ಒಂಥರ ನಾಮಿನಲ್ ಪನಿಷ್ಮೆಂಟ್ ಅಂತ ಹೇಳ್ತೀವಲ್ವ, ಆ ರೀತಿಯಾದಂಥ ಶಿಕ್ಷೆ ಇದರಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈಗ ಒಟ್ಟಾರೆಯಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ಇವತ್ತಿನ ಈ ವಿಡಿಯೋ ಕ್ಲಾಸಿನಲ್ಲಿ ನಾವು ನೋಡಿರುವಂಥದ್ದು ಆರ್ಟಿಕಲ್ 19(1)A ನಲ್ಲಿ ಇರ್ತಕ್ಕಂತಹ ಹಕ್ಕುಗಳು. ಈ ಹಕ್ಕುಗಳು ಯಾವುವು ಅಂತಂದರೆ, ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ನಮ್ಮ ಅಭಿಪ್ರಾಯವನ್ನು ತಿಳಿಸುವಂಥದ್ದು. ವಾಕ್ ಸ್ವಾತಂತ್ರ್ಯ ಅಂದರೆ ಮಾತನಾಡುವಂಥದ್ದು. ಈ ಎರಡನ್ನೂ ನಾನು ಇವತ್ತು ನಿಮ್ಮ ಎದುರಿಗೆ ಮಾಡಿದ್ದೀನಿ. ಈ ಸ್ವಾತಂತ್ರ್ಯ ನನಗೆ ಇಲ್ಲಿಂದ ದಕ್ಕಿದೆ. ಆದರೆ ಈ ಎರಡೂ ಸ್ವಾತಂತ್ರ್ಯವನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ನಿರ್ಬಂಧ ಇದೆ. ಈ ನಿರ್ಬಂಧವನ್ನು ನಾವೇನು ಮಾಡಿದ್ದೀವಿ, ಅನುಚ್ಛೇದ 19(2) ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಅನುಚ್ಛೇದ 19(2) ಹೇಳಿದಂತಹ ಸಮಂಜಸ ನಿರ್ಬಂಧಗಳಿಗೆ ಮೀರಬಾರ್ದು. ನಮ್ಮ ಮಾತುಗಳು ಇವುಗಳಿಗೆ ಮೀರಬಾರ್ದು. ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತಾರೆ. ಈ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ಗೆ ಮೀರಿದ ಮಾತುಗಳಿಗೆ ಅವಕಾಶ ಇಲ್ಲ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ನಿಮಗೆಲ್ಲರಿಗೂ ಅವಾಚ್ಯ ಶಬ್ದಗಳಿಂದ ಮಾತನಾಡಿದರೆ ನಾನು ಇದರ ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗ್ತೀನಿ. ನಾನು ಮಾತನಾಡುವಂಥದ್ದು ಏನಿರಬೇಕು ಅಂತಂದರೆ, ನನ್ನ ಇತಿಮಿತಿ ಹೊರಗಿರಬೇಕು. ನನ್ನ ಮಾತು ಏನಾಗಬೇಕು ಅಂತಂದರೆ, ನನ್ನ ಅಭಿಪ್ರಾಯ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ಮಾನ ಹಾನಿ ಆಗಬಾರ್ದು. ನಾವು ಮಾತನಾಡುವಾಗ ಏನು ಮಾಡಬೇಕು, ಇವತ್ತಿನ ನಾವು ರಾಜಕೀಯ ವಲಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಾತು ಎಲ್ಲಿಗೆ ಹೋಗಿದೆ, ಆ ಮಾತಿನ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ, ಈ 19(1)A ಮತ್ತು ಇದಲ್ಲದೆ ಇಲ್ಲಿ ಏನಾಗುತ್ತೆ, ಲೆಜಿಸ್ಲೇಟಿವ್ ಪ್ರಿವಿಲೇಜ್ ಅಂತ ಹೇಳ್ತೀವಿ ನಾವು. ಈವನ್ ಈ ಪ್ರಿವಿಲೇಜ್ನಲ್ಲಿಯೂ ಕೂಡ ನಾನೇನು ಇಲ್ಲಿ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆರ್ಟಿಕಲ್ ಅನುಚ್ಛೇದ 105 ಮತ್ತು 194ರಲ್ಲಿ ವಿಶೇಷ ಪ್ರಾವಧಾನಗಳಿದ್ದಾವೆ. ಯಾರಿಗೆ? ಶಾಸಕರುಗಳಿಗೆ. ಅವರ ಸ್ವಾತಂತ್ರ್ಯವನ್ನು ಏನು ಸಂಸತ್ತಿನ ಚೌಕಟ್ಟಿನಲ್ಲಿ ಅಥವಾ ವಿಧಾನಮಂಡಲದ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಅವ್ರ ಸ್ವಾತಂತ್ರ್ಯ ಈ ನಾವು 19(1)A ನಲ್ಲಿ ಮಾಡಿದಂತಹ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇರ್ತವೆ ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಮತ್ತು ಈ ಉಳಿದ ವಿಷಯಗಳ ಬಗ್ಗೆ ವಿಡಿಯೋ ನಂಬರ್ 2ನಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ, ಇಲ್ಲಿ 19(1)A ಮತ್ತು 19(2) ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. 19(1)A ನಲ್ಲಿ ನಮಗೆ ಈ ಹಕ್ಕುಗಳಿದ್ದಾವೆ. ಈ ಹಕ್ಕುಗಳು ಸಂಪೂರ್ಣ ಹಕ್ಕುಗಳಲ್ಲ, ಇವು ಸಂಪೂರ್ಣವಲ್ಲ ಎಂಬುದನ್ನು ತಿಳಿದುಕೊಂಡಿದ್ದೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ 5-6 ಪ್ರಕರಣಗಳನ್ನು ನಾವೇನು ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ನಿರ್ಬಂಧಗಳಿಗೆ ಸಂಬಂಧಪಟ್ಟಂತಹ 2 ಪ್ರಕರಣಗಳನ್ನು ನಾವು 2-3 ಪ್ರಕರಣಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಮತ್ತು ನಾವು ಏನು ಚರ್ಚೆ ಮಾಡಿದ್ದೀವಿ ಅಂತಂದರೆ, ರೈಟ್ ಟು ಸ್ಪೀಕ್ ಈಸ್ ಆಲ್ಸೋ ದೇರ್ ಈಸ್ ಎ ರೈಟ್ ಟು ಬಿ ಸೈಲೆಂಟ್. ಮೌನವಾಗಿರುವುದು ಕೂಡ ಈ 19(A) ನಲ್ಲಿ ಅಡಕವಾಗಿದೆ ಅಂತಕ್ಕಂಥದ್ದನ್ನು ನಾವೇನು ಮಾಡಿದ್ದೀವಿ, ಬಿಜಯ್ ಇಮಾನ್ಯುಯಲ್ ಪ್ರಕರಣಗಳಲ್ಲಿ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತಕ್ಕಂಥದ್ದು ಏನಿದೆ ಆ ಪ್ರಕರಣಗಳಲ್ಲಿಯೂ ನಾವು ಈ ಮೌನ ಇರುವುದನ್ನು ಕಂಡುಕೊಂಡಿದ್ದೀವಿ ಅಂತ ಹೇಳ್ತಾ
ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈಗ ಪರೀಕ್ಷೆ ಹತ್ತಿರ ಬರುವುದರಿಂದ ಈ ಎಲ್ಲ ವಿಡಿಯೋಗಳು ನಿಮಗೆ ತುಂಬ ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡಲಿ ಅಂಥೇಳಿ ಹಾರೈಸಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ತೆ.